प्रत्यगर्थो ब्रह्मीवाहमस्मि श्रेष्ठपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपादतद्गुरुभ्यो नमः सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहं सम्प्रदायज्ञं संयमेन्द्रं सदा सद्गुरुं सच्चिदानन्दं सदाचारं समाश्रये श्री सच्चिदानन्देन्द्र सरस्वती गुरुभ्यो नमः अचीहि भगवो एलिगागित्तु प्राक् प्रकृति पुरुषयोः उत्पत्तेः ईचव्याभावात् ईश्वरस्य अनीश्वरत्व प्रसंगात् अंदायिತು ಅವರು ನ ಆದಿ ಅನಾದಿ ತತ್ಪುರುಷರಲ್ಲಿ ಆದಿ ಅಲ್ಲ ಅಂತ ಅರ್ಥ ಮಾಡಿಬಿಟ್ರು ಅವರ ಪ್ರಕೃತಿ ಪುರುಷ ಅಂತಿದ್ದಾರಲ್ಲ ಪ್ರಕೃತಿ ಅಂತಂದ್ರೆ ಅವ್ಯಾಕೃತ ಅವ್ಯಕ್ತ ಜಗತ್ತಿನ ಬೀಜಾವಸ್ಥೆ ಅದು ಮೂಲಾರ್ಥದಲ್ಲಿ ಆಮೇಲೆ ಮಹತ್ವ ಅಹಂಕಾರ ಪಂಚ ತನ್ಮಾತ್ರಗಳು ಅದನ್ನು ಪ್ರಕೃತಿ ಕರೆದಿದ್ದಾರೆ 8 ಪ್ರಕೃತಿ ಅಂತ ಇರಲಿ ಭಿನ್ನ ಪ್ರಕೃತಿ ಅಷ್ಟಧ 7ನೇ ಅಧ್ಯಾಯದಲ್ಲಿ 8 ಪ್ರಕಾರವಾಗಿ ಪ್ರಕೃತಿ ಇದೆ ಅಂತ ಆ ಪ್ರಕೃತಿ ಮತ್ತೆ ಪುರುಷ ಅಂದ್ರೆ ಜೀವ ಇವರು ಅನಾದಿ ಅಲ್ಲ ಅಂತ ಯಾರ್ದು ಆ ಭರ್ತ ಪ್ರಪಂಚರದು ಯಾಕೆ ಅನಾದಿ ಅಲ್ಲ ಅಂತಂತಾರೆ ಅಂದ್ರೆ ಈಶ್ವರ ಸೃಷ್ಟಿಕರ್ತ ಅಂತ ಆಗ್ಬೇಕು ಇದು ಅವುಗಳ ಸೃಷ್ಟಿಕರ್ತ ಅಂತ ಆಗ್ಬಿಡುತ್ತೆ ಈಶ್ವರನಿಗೆ ಸೃಷ್ಟಿಕರ್ತೃತ್ವ ಬರೋದೇ ಇಲ್ಲ ಆದ್ರಿಂದ ತತ್ಪುರುಷ ಸಮಾಸ ಮಾಡ್ಬೇಕೇ ಹೊರತು ಬಹುವ್ರೀಹಿ ಮಾಡಬಾರ್ದು ಅಂತ ಅದಕ್ಕೆ ಭಾಷ್ಯಕಾರಂದ್ರು ಹಂಗಾಗೋದಿಲ್ಲ ಅವರು ಆದಿ ಉಳ್ಳದ್ದು ಅವುಗಳು ಹುಟ್ಟಿದ್ದು ಪ್ರಕೃತಿ ಪುರುಷರು ಅಂತ ಆದ್ರೆ ಈಶ್ವರತ್ವ ಸಿದ್ಧಿಸೋದಿಲ್ಲ ಯಾಕಂದ್ರೆ ಪ್ರಕೃತಿ ಪುರುಷರು ಹುಟ್ಟೋಕ್ ಮುಂಚೆ ಅವ್ರು ಯಾರು ಈಶ್ವರ ಅಂದ್ರೆ ಈಶಿತವ್ಯ ಇಟ್ಕೊಂಡು ಈಶ್ವರ ಆಗ್ಬೇಕು ಗಂಡ ಅಂದ್ರೆ ಹೇಗೆ ಹೆಂಡತಿ ಇಟ್ಕೊಂಡು ಅಪ್ಪ ಅನ್ನೋದು ಮಗ ಇಟ್ಕೊಂಡು ಅಣ್ಣ ಅನ್ನೋದು ತಮ್ಮ ಇಟ್ಕೊಂಡು ಅವ್ನು ಬಂದಿರೋ ಶಬ್ದ ಅದು ಬರೀ ಒಂದಕ್ಕೆ ಏನಿಲ್ಲ ಬರೀ ಒಬ್ಬ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಅಣ್ಣ ಗಂಡ ಅನ್ನೋಲ್ಲ ಹೆಂಡತಿನೂ ಅಲ್ಲ ಅಲ್ಲ ಹಾಗೆ ಈಶ್ವರ ಅನ್ಬೇಕಾದ್ರೆ ಈಶಿತವ್ಯ ಆಳಬೇಕಾದ್ರೆ ಪ್ರಕೃತಿ ಪುರುಷರಿದ್ದರೆ ಅವನು ಈಶ್ವರ ಆಗ್ತಾನೆ ಅವನು ನಿತ್ಯೇಶ್ವರನಾಗ್ಬೇಕಾದ್ರೆ ಇದು ನಿತ್ಯವಾಗಿರ್ಬೇಕು ಇವರು ಇಲ್ಲಿ ನಿತ್ಯತ್ವ ಸಾಂಸಾರಿಕ ನಿತ್ಯತ್ವ ಹೊರತು ವ್ಯಾವಹಾರಿಕ ನಿತ್ಯತ್ವ ಹೊರತು ಪರಮಾರ್ಥ ನಿತ್ಯತ್ವ ಅಲ್ಲ ಅದಕ್ಕೆ ಪ್ರಕೃತಿ ಪುರುಷಯೋ ಉತ್ಪತ್ತಿ ಹೇಳು ಪ್ರಕೃತಿ ಪುರುಷರ ಉತ್ಪತ್ತಿಗೆ ಮುಂಚೆ ಆಳಬೇಕಾದಂತಹ ಪ್ರಕೃತಿ ಪುರುಷರು ಅಂತ ಇರೋದಿಲ್ಲವಾದ್ದರಿಂದ ಈಶ್ವರನಿಗೆ ಈಶ್ವರತ್ವ ಬಿದ್ದೋಗುತ್ತೆ ಈಶ್ವರನ ಈಶ್ವರತ್ವ ನಿತ್ಯವಾಗಿರ್ಬೇಕಾದ್ರೆ ಈಶಿತವ್ಯವಾದ ಪ್ರಕೃತಿ ಪುರುಷರು ಇರಬೇಕು ಅಂತ ಇದು ವ್ಯಾವಹಾರಿಕವಾಗಿ ಹೇಳಿದಂತಹ ಇದು ಆನ್ಸರ್ ಉತ್ತರ ಪರಮಾರ್ಥ ಉತ್ತರ ಅಲ್ಲ ಈಶ್ವರನ ಈಶ್ವರತ್ವ ಏನು ನಾವು ಪರಮಾರ್ಥ ಒಪ್ಕೊಂಡಿಲ್ಲ ಈಶ್ವರ ಅನ್ನೋದು ಕೂಡ ಗೌಣವೇ ಒಂದು ಇದ ಅಪೇಕ್ಷಿಕವಾಗಿ ಹೇಳಿದ್ದು ಅಷ್ಟೇ ಅಲ್ಲ ಸಂಸಾರಸ್ಯ ನಿರ್ನಿಮಿತ್ತತ್ವೇ ಅನಿರ್ಮೋಕ್ಷ ಪ್ರಸಂಗಾತ್ ಶಾಸ್ತ್ರಾನರ್ಥಕ್ಯ ಪ್ರಸಂಗಾತ್ ಬಂಧ ಮೋಕ್ಷ ಅಭಾವ ಪ್ರಸಂಗಾಚ್ಚ ನಾವು ಸಂಸಾರವನ್ನ ಕರ್ಮ ನಿಮಿತ್ತವಾಗಿ ಹೇಳ್ತೀವಿ ಕರ್ಮಕ್ಕೆ ಶರೀರಕ್ಕೆ ಈ ಪ್ರಕೃತಿ ಪುರುಷರು ಕಾರಣರು ಪ್ರಕೃತಿ ಪುರುಷರಿಂದ ಶರೀರ ಬಂದು ಶರೀರದಿಂದ ಧರ್ಮ ಬಂದು ಧರ್ಮದಿಂದ ಸಂಸಾರ ಆಗತ್ತೆ ಅಂತೀವಿ ನೀವು ಅದನ್ನು ಒಪ್ಪದೇ ಹೋದರೆ ಸಂಸಾರಕ್ಕೆ ನಿಮಿತ್ತವನ್ನೇ ಒಪ್ಪದೇ ಹೋದರೆ ಕರ್ಮವನ್ನು ಒಪ್ಪದೇ ಹೋದರೆ ಯಾವುದೇ ಪ್ರಕೃತಿ ಪುರುಷನ್ನು ಒಪ್ಪದೇ ಹೋದರೆ ಅವಾಗ ನಮ್ಗೆ ಸಂಸಾರ ನಿಮಿತ್ತವಿಲ್ಲದೆ ಬಂದಿದೆ ಅಂತ ಆದಾಗ ಅವಾಗ ಅದು ನಿಮಿತ್ತವಿದೆ ಬಂದದ್ದು ಹೋಗೋದಿಲ್ಲ ಅಂತ ಬಿಡುತ್ತೆ ವೇದಾಂತ ಉಪನಿಷತ್ತು ಆ ಜ್ಞಾನ ನಿಮಿತ್ತವನ್ನು ತೆಗೆದುಹಾಕೋಕೆ ಬಂದಿದೆ ಯಾವುದಕ್ಕೆ ನಿಮಿತ್ತ ಸಂಸಾರಕ್ಕೆ ಏನ್ ನಿಮಿತ್ತವೋ ಆ ನಿಮಿತ್ತ ತೆಗೆದು ಹೋಗ್ಬಿಟ್ರೆ ನಿಮಿತ್ತಾಪಾಯೇ ನೈಮಿತ್ತಿಕ ಸ್ಯಾಪ್ಯಪಾಯ ಅಂತ ನ್ಯಾಯ ನಿಮಿತ್ತ ಹೋಗ್ಬಿಟ್ರೆ ನೈಮಿತ್ತಿಕವಾದ ಸಂಸಾರವೂ ಹೋಗ್ಬಿಡುತ್ತೆ ಸಂಸಾರಕ್ಕೆ ನಿಮಿತ್ತವೇ ಇಲ್ಲ ಅಂದ್ರೆ ಸಂಸಾರ ಪರ್ಮನೆಂಟ್ ಆಗ್ಬಿಡುತ್ತೆ ಹೋಗೋದೇ ಇಲ್ಲ ಅಂತ ಆಗ್ಬಿಡುತ್ತೆ ಇದು ಒಂದು ದೋಷ ಆಮೇಲೆ ಶಾಸ್ತ್ರವು ದಂಡ ಆಗತ್ತೆ ಅವ ಶಾಸ್ತ್ರ ಪುರುಷಾರ್ಥಕ್ಕೋಸ್ಕರವಾಗಿ ನಿಮ್ಮ ಮೋಕ್ಷವನ್ನು ತಂದುಕೊಡೋಕ್ಕೋಸ್ಕರವಾಗಿ ನಾನು ಆತ್ಮಜ್ಞಾನ ಹೇಳ್ತೀನಿ ಹಿಂದೆ ಹೋಗದೇ ಇರೋ ಸಂಸಾರವನ್ನ ಆತ್ಮಜ್ಞಾನ ಕೊಟ್ಟರು ಅದು ಹೋಗೋದೇ ಇಲ್ಲ ಹೋಗದೇ ಇರೋದು ಅಂತ ಆದ್ಮೇಲೆ ಶಾಸ್ತ್ರದ ಅನರ್ಥಕ್ಕೆ ಪ್ರಸಂಗ ಉಂಟಾಗ್ತವೆ ಒಂದು ಆಮೇಲೆ ಬಂಧ ಮೋಕ್ಷದ ವಿಭಾಗವೇ ಇಲ್ಲ ಅಂತ ಆಗ್ಬಿಡುತ್ತೆ ಪರ್ಮನೆಂಟ್ ಬಂಧ ಇದು ನಿತ್ಯ ಇದು ಸಹಜ ಇದು ಹೀಗೆ ಅಂತ ಆಗ್ಬಿಟ್ಟು ಹೋಗೋದೇ ಇಲ್ಲ ಅಂತ ಆಗ್ಬಿಡುತ್ತೆ ಅದು ಸನಿಮಿತ್ತವಾಗಿ ಸಂಸಾರ ಉಂಟಾಗಿದೆ ಅಂತ ಆದ್ರೆ ಆ ನಿಮಿತ್ತವನ್ನು ತೆಗೆದುಹಾಕಿದ್ರೆ ಸಂಸಾರ ಹೋಗುತ್ತೆ ಒಪ್ಪಬಹುದು ಸಂಸಾರಕ್ಕೆ ನೀವು ನಿಮಿತ್ತ ಇಲ್ಲ ಅದು ಸಹಜ ಅದು ಇದ್ಕೊಂಡ್ಬಿಟ್ಟಿದೆ ಅಂದ್ರೆ ಅದು ಹೋಗಲ್ಲ ಅಂತ ಆಗ್ಬಿಡುತ್ತೆ
ಸಹಜ ಅಕೃತಾಚಯ ಪ್ರಕೃತಿಸ್ಥೇತಿ ವಿಜ್ಞೇಯ ಸ್ವಭಾವನ್ನ ಜಹಾತಿ ಯಾ ಅಂತ ನೋಡಪ್ಪ. ಅದು ಸಹಜ ಅಕೃತ ಪ್ರಕೃತಿ ಯಾವುದಿದೆ ಅದು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಿತ್ಯತ್ವೇ ಪುನಃ ಈಶ್ವರಸ್ಯ ನಿತ್ಯತ್ವೇ ಪುನಃ ಈಶ್ವರಸ್ಯ ಪ್ರಕೃತ್ಯೋಃ ಪ್ರಕೃತ್ಯೋಃ ಸರ್ವಮೇತದ್ ಉಪಪನ್ನಂ ಭವೇ. ಸರ್ವಮೇತದ್ ಉಪಪನ್ನಂ ಭವೇ. ಈಶ್ವರನ ಪ್ರಕೃತಿಯಾಗಿರುವ ಪ್ರಧಾನ ಅಥವಾ ಅವ್ಯಾಕೃತ ಮತ್ತೆ ಜೀವ ಇದು ನಿತ್ಯ ಅಂತಾದರೆ ಇದು ಯಾವ ರೀತಿ ನಿತ್ಯ? ಸನಿಮಿತ್ತಕವಾಗಿ ನಿತ್ಯ, ನಿರ್ನಿಮಿತ್ತಕವಾಗಿ ನಿತ್ಯ ಅಲ್ಲ. ಅವಿದ್ಯಾ ನಿಮಿತ್ತವಾಗಿ ನಿತ್ಯವಾಗಿದೆ. ಅವಿದ್ಯಾ ಅನ್ನುವ ನಿಮಿತ್ತ ಇಟ್ಕೊಂಡು ಪ್ರಕೃತಿಯೂ ಇದೆ, ಪುರುಷರೂ ಇದೆ ಅಂತಾದರೆ ಆಗ ಇದೆಲ್ಲವನ್ನು ಹೊಂದಿಸ್ಬೋದು. ಯಾವುದೆಲ್ಲವನ್ನು? ಮೋಕ್ಷವನ್ನು ಹೊಂದಿಸ್ಬೋದು, ಶಾಸ್ತ್ರ ಸಾರ್ಥಕ್ಯ ಹೊಂದಿಸ್ಬೋದು, ಬಂಧ ಮೋಕ್ಷ ವ್ಯವಹಾರ ಹೊಂದಿಸ್ಬೋದು. ನಿರ್ನಿಮಿತ್ತ ಅಂತ ಆಗ್ಬಿಟ್ರೆ ಇದು ಹೋಗೋದೇ ಇಲ್ಲ ಅಂತಾಗಿ ಪುರುಷಾರ್ಥವೇ ಇಲ್ಲ, ಪುರುಷಾರ್ಥ ಪಡ್ಕೊಳ್ಳೋ ಪ್ರಯತ್ನವೂ ಇಲ್ಲ, ಅರ್ಥವೂ ಇಲ್ಲ, ಶಾಸ್ತ್ರವೂ ದಂಡ ಆಗ್ಬಿಡತ್ತೆ. ಆದ್ದರಿಂದ ನಿತ್ಯತ್ವ ಇದು ನಿತ್ಯವಾಗಿದೆ. ಅದು ನಿತ್ಯ ಅಂದ್ರೆ ವ್ಯಾವಹಾರಿಕ ನಿತ್ಯ. ಇದು ಆತ್ಮನಂತೆ ನಿತ್ಯ ಅಲ್ಲ, ಪರಮಾತ್ಮನಂತೆ ನಿತ್ಯ ಆಗ್ಬಿಟ್ರೆ ಅವಾಗಲೂ ಹೋಗಲ್ಲ ಅಂತ ಆಗ್ಬಿಡುತ್ತೆ. ಪರಮಾತ್ಮನಂತೆಯೂ ನಿತ್ಯ ಅಲ್ಲ, ಆಮೇಲೆ ಈ ರೀತಿ ಹೊಸದಾಗಿ ಬಂದದ್ದು ಅಲ್ಲ. ಸಂಸಾರ ಅನಾದಿ ಹೇಳಬೇಕು. ಅನಾದಿಯಾದ ಈ ಸಂಸಾರವು ಪ್ರಕೃತಿ ಪುರುಷರಿಂದ ಉಂಟಾಗಿ, ಸಂಯೋಗದಿಂದ ಉಂಟಾಗಿ, ಪ್ರಕೃತಿ ಪುರುಷರ ಸಂಯೋಗ ಮುಂದೆ ಕಾರಣ ಹೇಳ್ತಾರೆ. ಯಾಕೆ ಪ್ರಕೃತಿ ಪುರುಷ ಸಂಯೋಗ ಆಗಿದೆ ಅಂತಂದ್ರೆ ಅವಿದ್ಯೆಯಿಂದ ಮುಂದೆ ತಗೊಳ್ತಾರೆ. ಇದೊಂದು ರೀತಿ ಅಂಧಗೋಲಾಂಗುಲ ನ್ಯಾಯ ಅಂತ ಹೇಳ್ತಲ್ಲ, ಹಾಗೆ ಇವಾಗ ದೇಹದಿಂದ ಕರ್ಮವೋ ಕರ್ಮದಿಂದ ದೇಹವೋ ಅಂದ್ರೆ ಇದು ಅನಾದಿ ಬೇಕು. ದೇಹ ಬರೋದಕ್ಕೆ ಕರ್ಮ ಮಾಡಿರ್ಬೇಕು, ಕರ್ಮ ಮಾಡೋದಕ್ಕೆ ದೇಹ ಬೇಕು. ದೇಹ ಇಲ್ಲದೆ ಪುಣ್ಯ ಪಾಪ ಮಾಡೋಕ್ಕಾಗಲ್ಲ, ಪುಣ್ಯ ಪಾಪ ಇಲ್ಲದೆ ದೇಹ ಬರೋಲ್ಲ. ಯಾವುದು ಮುಂಚೆ ಅಂದ್ರೆ ಇದು ಇದು ಕುಕ್ಕುಟಾಂಡ ನ್ಯಾಯ. ಕೋಳಿ ಮೊಟ್ಟೆಯಲ್ಲಿ ಮೊಟ್ಟೆ ಮುಂಚೆನೋ ಕೋಳಿ ಮುಂಚೆನೋ, ಬೀಜ ಮುಂಚೆನೋ ವೃಕ್ಷ ಮುಂಚೆನೋ ಅಂತ ಕೇಳಿದ್ರೆ ಹೇಗೆ ಅದು ಅನಾದಿಯೋ ಹಾಗೆ ಈ ಸಂಸಾರವು ಒಂದು ರೀತಿ ಅನಾದಿ. ಹಾಗೆ ಪ್ರಕೃತಿ ಪುರುಷರು ಅನಾದಿ. ಅವಾಗ ಈಶ್ವರತ್ವ ಸಿದ್ಧಿಸತ್ತೆ. ಅಂಥ ಈಶ್ವರನ ಜ್ಞಾನದಿಂದ ಇದು ಬಾಧಿತವಾಗೋದು ಅನ್ನೋದು ಹೊಂದತ್ತೆ, ಇದು ಇಲ್ಲ ಅಂತ ಆಗತ್ತೆ ಅನ್ನೋದು ಹೊಂದತ್ತೆ. ಹಾಗಾಗಿ ಈಶ್ವರನ ಪ್ರಕೃತಿಯಾದ ಇದು ಎರಡು ಜೀವ ಮತ್ತೆ 8 ಪ್ರಕೃತಿಯು ನಿತ್ಯ ಅಂತ ಆದರೆ ಇದಿಷ್ಟು ಹೊಂದತ್ತೆ, ಇದೆಲ್ಲವೂ ಹೊಂದತ್ತೆ. ಕಥಂ ಕಥಂ ಹೇಗೆ ಅಂತ ಹೇಳಿದ್ರೆ ವಿಕಾರಾಂಶ ಗುಣಾಂಶ್ಚೈವ. ವಿಕಾರಾಂಶ ಗುಣಾಂಶ್ಚೈವ. ಶ್ಲೋಕಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಶ್ಲೋಕದಲ್ಲಿ ವಿಕಾರಾಂಶ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವ ಇದೆಯಲ್ಲ ಅದಕ್ಕೆ ಅರ್ಥ. ವಿಕಾರಗಳು ಮತ್ತು ಗುಣಗಳು ಅಂದ್ರು. ಯಾವುದದು? ವಕ್ಷ್ಯಮಾಣಾನ್ ವಿಕಾರಾನ್. ವಕ್ಷ್ಯಮಾಣಾನ್ ವಿಕಾರಾನ್. ಬುದ್ಧ್ಯಾದಿ ದೇಹೇಂದ್ರಿಯಾಂತಾನ್. ಬುದ್ಧ್ಯಾದಿ ದೇಹೇಂದ್ರಿಯಾಂತಾನ್. ಗುಣಾಂಶ್ಚ. ಗುಣಾಂಶ್ಚ. ಸುಖ ದುಃಖ ಮೋಹ ಪ್ರತ್ಯಯಾಕಾರ ಪರಿಣತಾನ್. ಸುಖ ದುಃಖ ಮೋಹ ಪ್ರತ್ಯಯಾಕಾರ ಪರಿಣತಾನ್. ವಿದ್ಧಿ ಜಾನೀಹಿ ಪ್ರಕೃತಿ ಸಂಭವಾನ್. ವಿಧಿ ಜಾನೀಹಿ ಪ್ರಕೃತಿ ಸಂಭವಾನ್. ವಿಕಾರಗಳನ್ನು ಗುಣಗಳನ್ನು ಪ್ರಕೃತಿಯಿಂದ ಉಂಟಾದದ್ದು ಅಂತ ತಿಳ್ಕೊಂತ ಇದ್ದಾರೆ. ವಿಕಾರಗಳು ಅಂದ್ರೆ ಯಾವುದು? ಬುದ್ಧಿಯಿಂದ ಶುರುವಾಗಿ, ಬುದ್ಧಿ ನಾನು ಅಂತ ಇಟ್ಕೋಬಹುದು, ಅಹಂಕಾರ ಮಾಡಿ ಎಲ್ಲ ದೇಹ ಇಂದ್ರಿಯ ವಿಷಯ ಎಲ್ಲ ವಿಕಾರಗಳು. ಈ 8 ಪ್ರಕೃತಿಯ ಒಂದು ಆವಿಷ್ಕಾರ ಇದ್ರೆ ಅಷ್ಟು ವಿಕಾರವೇ. ಷೋಡಶ ವಿಕಾರ ಅಂತ ಹೇಳ್ತಾರೆ ಸಾಂಖ್ಯರು. ಮೂಲ ಪ್ರಕೃತಿ ರವಿಕೃತಿ ಮಹದಾದ್ಯಾಹ ಪ್ರಕೃತಿ ವಿಕೃತಿಯ ಸಪ್ತ ಷೋಡಶಸ್ತು ವಿಕಾರ ಅಂತಾರೆ. ಅಂದ್ರೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ವಿಷಯ ಮತ್ತೆ ಅಂತಃಕರಣ, ಇಷ್ಟು ವಿಕಾರ. ಪ್ರಕೃತಿ ಯಾವುದು? ಅವ್ಯಾಕೃತ ಹಿರಣ್ಯಗರ್ಭ ತತ್ವ, ಸಮಷ್ಟಿ ಪ್ರಾಣ ಮನಸ್ಸು ಮತ್ತೆ ವಿರಾಟ್ ಪುರುಷ ಅಹಂಕಾರ. ಸಮಷ್ಟಿ ಅಹಂಕಾರ, ಸಮಷ್ಟಿ ಬುದ್ಧಿ ಪ್ರಾಣ, ಅವ್ಯಾಕೃತ ಜಗತ್ತಿನ ಬೀಜಾವಸ್ಥೆ, ಇದು 3. ಮತ್ತೆ ಪಂಚಭೂತಗಳು ತನ್ಮಾತ್ರೆ, ಅದೇ 5. ಇದು ಪ್ರಕೃತಿ. ಆ ಸ್ಥೂಲವಾದ ಪಂಚಭೂತಗಳು ಅದರ ವಿಷಯ, ಅದು ಒಂದು ಜಾತಿ, ಅದು 5. ಮತ್ತೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ 5, 3 15. ಮತ್ತೆ ಅಂತಃಕರಣ, ಇದು 16 ವಿಕಾರ ಅಂತ ಸಾಂಖ್ಯರು ಹೇಳ್ತಾರೆ. ಮತ್ತೆ ಇನ್ನೊಂದು ಗುಣಗಳು ಯಾವುದು? ಈ ಸತ್ವ ರಜಸ್ಸು ತಮಸ್ಸು ಗುಣ. ಅದರ ಕಾರ್ಯ ಏನು? ಸುಖ ದುಃಖ ಮೋಹ ಪ್ರತ್ಯಯ ಆಕಾರ ಪರಿಣತಾನ. ಸತ್ವದಿಂದ ಸುಖ, ರಜಸ್ಸಿನಿಂದ ದುಃಖ, ತಮಸ್ಸಿನಿಂದ ಮೋಹ. ಇವು 3 ಪ್ರತ್ಯಯವೇ. ಸುಖವು ಪ್ರತ್ಯಯ. ಪ್ರತ್ಯಯನೇನೋ ಅಂತಃಕರಣದ ವೃತ್ತಿ, ಅಂತಃಕರಣದ ಆಕಾರ. ಪ್ರತಿ ಅಯತಿ ಗಚ್ಚತಿ ಇದು ಪ್ರತ್ಯಯ.
ಪ್ರತಿಯೊಂದಕ್ಕೂ ಕೂರ್ತು ಹೋಗುತ್ತೆ. ಅದನ್ನ ನಿಮ್ಗೆ ನಾನು ಇವಾಗ ಮಾವಿನ ಹಣ್ಣು ಅನ್ಕೊಳ್ಳೆ ಮನಸ್ಸು ಓಡೋಗ್ಬಿಡುತ್ತೆ, ಅಲ್ಲಿಗೆ ಓಡೋಗ್ಬಿಟ್ಟು ಅದು ಆಕಾರ ಮಾಡಕ್ಕೆ. ಹಾಗೆ ಆನೆ ಅನ್ಕೊಳ್ಳೆ ಓಡೋಗ್ಬಿಟ್ಟು ಆನೆ ಆಕಾರ ಮಾಡ್ಕೊಂಡ್ಬಿಡುತ್ತೆ. ಆ ಶಬ್ದ ಹೇಳಿದ ಕೂಡ್ಲೇನೆ ಪ್ರತಿ ಪ್ರತಿ ಅಯತಿ ಗಚ್ಚತಿ ಇತಿ ಪ್ರತ್ಯಯ, ಅಯಗತವು ಧಾತು, ಅದಕ್ಕೆ ಹೋಗಿ ಅದು ಆಕಾರ ಮಾಡ್ಕೊಂಡ್ಬಿಡತ್ತೆ. ಹಾಗೆ ಮನಸ್ಸಿನಲ್ಲಿ ಆಗೋ ಚಿತ್ರ, ಆಕಾರ, ವೃತ್ತಿ ಅಂತ ಹೇಳ್ತೀವಿ, ಅದನ್ನ ಪ್ರತ್ಯಯ ಅಂತ ಹೇಳ್ತಾರೆ. ಇದು ಸುಖವೂ ಪ್ರತ್ಯವೇ, ದುಃಖವೂ ಪ್ರತ್ಯವೇ, ಮೋಹವೂ ಪ್ರತ್ಯವೇ. ಇನ್ನು ಅದರಲ್ಲಿ ಅನೇಕ ತರಹ ಇದೆ. ಸುಖದಲ್ಲಿ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ. ಹಾಗೆ ದುಃಖದಲ್ಲೂ ಅಷ್ಟೇ ಅನೇಕ ತರಹ ದುಃಖಗಳು. ಎಲ್ಲದು ಹಲ್ಲವು ತಲೆನೋವು ದುಃಖಗಳೇ ಬೇರೆ, ಸಾಂಸಾರಿಕ ದುಃಖಗಳೇ ಬೇರೆ, ಬೇರೆ ಅಕ್ಕಪಕ್ಕ ಕಿರಿಯ ದುಃಖಗಳೇ ಬೇರೆ. ಆ ಸಾತ್ವಿಕ ದುಃಖ, ರಾಜಸ ದುಃಖ, ತಾಮಸ ದುಃಖ ಅಂತ ಹಾಗೆ ಅದು ಮಾಡ್ತಾರೆ. ಇವಾಗ ಪರಮಾತ್ಮ ಸಿಗಲಿಲ್ಲ ಅಂತ ಹೇಳಿ ಅಳೋದಿದೆಯಲ್ಲ, ಅದು ಸಾತ್ವಿಕ ದುಃಖ ಅಂತಾರೆ. ಭಕ್ತಿಯಿಂದ ಒಂದ್ ರೀತಿ ಆ ಸಂಕಟ ಪಡ್ತಾ ಇಲ್ಲ, ಆ ಸಾತ್ವಿಕ ದುಃಖ ಅಂತಾರೆ. ನೀವು ವಿಕಾರಕ್ಕೆ ಹೇಳಿದ್ದು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮತ್ತೆ ಇನ್ನೊಂದು ವಿಷಯ ಅಂತ ಇದೀರಲ್ಲ, ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದನ್ನುಳ್ಳ ಪಂಚಭೂತ. ಅದು ಒಂದು ಕ್ಯಾಟಗರಿ ಮಾಡಿದ್ದಾರೆ. ಪಂಚ ವಿಷಯ, ಪಂಚಭೂತ ಅದು 5, ಪಂಚ ಕರ್ಮೇಂದ್ರಿಯ 5, ಪಂಚ ಜ್ಞಾನೇಂದ್ರಿಯ 5, ಅದು ಅಂತಃಕರಣ. ಪಂಚಭೂತ ಅಂತ ಬೇರೆ ಕ್ಯಾಟಗರಿ ಇದೆಯಾ? ಇಲ್ಲ, ಪಂಚಭೂತ ಪಂಚ ವಿಷಯ 1, ಅದು 5. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ 5, 10, ಅಂತಃಕರಣ 16. ಹೀಗೆ ಗುಣಗಳು ಸತ್ವ, ರಜಸ್ಸು, ತಮಸ್ಸು, ಅದರಲ್ಲಿ ಸುಖ ದುಃಖ ಮೋಹ ಪ್ರತ್ಯಯ ಆಕಾರವಾಗಿ ಪರಿಣಾಮಗೊಂಡ ಗುಣಗಳು. ಅವುಗಳೆಲ್ಲವನ್ನು ಪ್ರಕೃತಿಯಿಂದ ಉಂಟಾದದ್ದು ಅಂತ ತಿಳ್ಕೊಂತ ಇದ್ದಾರೆ. ಪ್ರಕೃತಿಯಿಂದ ಅಂದ್ರೆ ಏನೋ 2 ಪ್ರಕೃತಿಯೇ. ಯಾವ 2 ಪ್ರಕೃತಿ? ಪರಾ ಪ್ರಕೃತಿ, ಅಪರಾ ಪ್ರಕೃತಿ ಇದೆಯಲ್ಲ, ಆ 2 ಪ್ರಕೃತಿಯಿಂದಲೂ ಉಂಟಾದದ್ದು. ಬರೀ ಅಚೇತನಕ್ಕೂ ಉಂಟಾಗಲ್ಲ, ಬರೀ ಚೇತನಕ್ಕೂ ಆಗಲ್ಲ, 2 ಸೇರ್ಬೇಕು. ಅದನ್ನು ಉಂಟಾದದ್ದು ಅಂತ ತಿಳ್ಕೋ. ಯ ಪ್ರಕೃತಿ ಈಶ್ವರಸ್ಯ ವಿಕಾರ ಕಾರಣ ಶಕ್ತಿ, ಪ್ರಕೃತಿ ಈಶ್ವರಸ್ಯ ವಿಕಾರ ಕಾರಣ ಶಕ್ತಿ, ತ್ರಿಗುಣಾತ್ಮಿಕ ಮಾಯಾ. ಇದು ಮುಖ್ಯಾಸ. ಇದು ಪ್ರಕೃತಿ ಜೀವನನ್ನ ಪರಾಪ್ರಕೃತಿ ಅಂದ್ರು. ಈ ವಿಕಾರಕ್ಕೆ ಜೀವನ ತಗೊಳ್ಳಲ್ಲ. ಈ ಜಗತ್ತಿನ ವಿಕಾರ ಇದೆಯಲ್ಲ, ಎವಲ್ಯೂಷನ್ ಇದೆಯಲ್ಲ, ಅದಕ್ಕೆ ಅವ್ಯಾಕೃತವೇ ಪರಿಣಾಮ ಆಗೋದು. ಅದು ಸಾಂಖ್ಯರ ಪ್ರಕ್ರಿಯೆ. ಹಾಗೆ ನಾವು ವೇದಾಂತಿಗಳು ಹಾಗೆ ಹೇಳ್ತೀವಿ, ಅವ್ಯಾಕೃತವೇ, ಬೀಜರೂಪವಾದ ಅವ್ಯಾಕೃತವೇ ಹಿರಣ್ಯಗರ್ಭವಾಗಿ, ಪಂಚಭೂತವಾಗಿ, ವಿರಾಟ್ ಪುರುಷರಾಗಿ ಸ್ಥಾವರ ಜಂಗಮ ಆಗತ್ತೆ ಅಂತ ಹೇಳ್ತೀವಿ. ಇದನ್ನ ಈಶ್ವರನ ಪ್ರಕೃತಿ ಅಂತ ಹೇಳ್ತೀವಿ. ಇನ್ನು ಈಶ್ವರನ ಕಲ್ಪಿತ, ಈಶ್ವರನ ಅಧೀನ ಮತ್ತು ಈಶ್ವರನಲ್ಲಿ ಕಲ್ಪಿತವಾಗಿದೆ ಅನ್ನೋ ಕಾರಣಕ್ಕೆ ಈಶ್ವರನ ಪ್ರಕೃತಿ ಅಂತ ಹೇಳ್ತೀವಿ. ಅವನ ಕಂಟ್ರೋಲಲ್ಲಿದೆ, ಅವನ ಹಿಡಿತ, ಅವನ ಅಧೀನ ಪ್ರಕೃತಿ. ಮತ್ತು ಸಮಸ್ತ ವಿಕಾರಕ್ಕೂ ಕಾರಣರೂಪವಾದ ಶಕ್ತಿ ಅದು. ಇದೆಲ್ಲ ವಿಕಾರ, ಪಂಚಭೂತ ಪ್ರಪಂಚವಲ್ಲ ವಿಕಾರ. ಈ ವಿಕಾರವಾಗುವುದಕ್ಕೆ ಒಂದು ಕಾರಣರೂಪವಾದ ಶಕ್ತಿ ಪ್ರಕೃತಿ. ಅದು ತ್ರಿಗುಣಾತ್ಮಿಕ. ಅದು 3 ಗುಣಗಳು ಈಕ್ವಲ್ ಪ್ರಪೋರ್ಷನ್ ಇದೆ. ಸತ್ವ 100, ರಜಸ್ಸು 100, ತಮಸ್ಸು 100 ಆದ ಪ್ರಳಯ. ಅದೇ ಪ್ರಕೃತಿ, ಅದೇ ಅವ್ಯಾಕೃತ. ಅದನ್ನು ಮಾಯಾ ಅಂತ ಕರೆದಿದ್ದಾರೆ. ಮಾಯಾ ಅಂತ. ಮಾಯಾ ಅಂದ್ರೇನು? ನಿಜವಾಗಿ ಅವ್ಯಾಕೃತ, ಮಾಯಾ, ಅವ್ಯಕ್ತ, ಬೀಜಶಕ್ತಿ ಅಂತ ಹೇಳಿ ಅದಕ್ಕೆ ರೂಢಿಯಾಗಿ ಅಗ್ನಿಯಿಂದ ಬೆಂಕಿ ಹೇಗೋ ಮಾಯಾ ಅಂದ್ರೆ ಅವ್ಯಾಕೃತಕ್ಕೆ ಹೇಳ್ತಾರೆ. ಆದ್ರೆ ಮಾಯಾ ಅವಿದ್ಯಾ ಅಂತ ಸೇರಿಸಿದ್ದಾರೆ ಪಂಚಪಾಸಿಕಾಕಾರರು. ಅದು ಅವಿದ್ಯೆಯನ್ನು ಅರ್ಥ, ಅದಕ್ಕೆ ಶಂಕರಾಚಾರ್ಯರು ಮಾಯಾ ಅವಿದ್ಯೆ ಒಂದು ಅಂತ ಹೇಳಿಲ್ಲ. ಮಾಯೆ ಬೇರೆ, ಅವಿದ್ಯೆ ಬೇರೆ. ಅವಿದ್ಯೆ ಅನ್ನೋದು ಬುದ್ಧಿಯ ಧರ್ಮ, ಅಂತಃಕರಣ ಧರ್ಮ. ಮಾಯೆ ಅನ್ನೋದು ತೋರಿಕೆಯ ಧರ್ಮ. ಆಮೇಲೆ ಮಾಯೆ ಅಂತ ಹೇಳೋದು ತಿಳಿದವರು ಹೇಳೋದೇ ಹೊರತು ಅಜ್ಞಾನಿಗಳಿಗೆ ಮಾಯಾ ಅಂತ ಗೊತ್ತಿಲ್ಲ. ಈ ಪ್ರಪಂಚ ಸತ್ಯ ಅಂದ್ಕೊಂಡು ಮಾಯಾ ಅಂತಂದ್ರೆ ಶಬ್ದ ಮಾತ್ರ ಆಗತ್ತೆ. ಜ್ಞಾನಿಗಳಿಗೆ ಪ್ರಪಂಚವನ್ನು ಮಾಯೆ ಅಂತ ಹೇಳೋಕೆ ಅಧಿಕಾರ ಉಂಟು. ಹೇಗೆ ಅಂದ್ರೆ, ಇವಾಗ ಆಕಾಶವನ್ನ ನೀಲಿಯಾಗಿ ತೋರ್ತಾ ಇದೆಯಾ ಅನ್ನೋದು ನಮಗೆ ಗೊತ್ತಿದೆ. ಆಕಾಶ ಏನು ಅಂತ, ಅದಕ್ಕೆ ಬಣ್ಣ ಇಲ್ಲ ಅಂತ. ಆಕಾಶಕ್ಕೆ ಬಣ್ಣ ಇಲ್ಲ ಅಂತ ಗೊತ್ತಿದ್ದು ಮಾಯೆ ನೀಲಿಯಾಗಿ ತೋರುತ್ತಲ್ಲ, ಅದು ಮಾಯೆ ಹೇಳ್ಬೋದು. ಅಜ್ಞಾನಿಗಳು ಕೂಡ ಆಕಾಶವನ್ನ, ಆಕಾಶ ತತ್ವ ತಿಳಿದಂತಹ ಅಜ್ಞಾನಿಗಳು ಆಕಾಶ ನೀಲಿಯಾಗಿ ತೋರೋದು ಮಾಯೆ. ಮಾಯೆಯನ್ನು ಹೋಗ್ಸೋಕ್ಕಾಗಲ್ಲ, ಅವಿದ್ಯೆಯನ್ನು ಹೋಗಿಸ್ಬೋದು. ಮಾಯೆ ತೋರಿಕೆ. ಇವಾಗ ಆ ತೋರಿಕೆ ಇದೆ, ತೋರಿಕೆಯನ್ನು ಏನು ಮಾಡಬೇಕಾಗೂ ಇಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಆಮೇಲೆ ಅದರಿಂದ ಅನರ್ಥವೂ ಇಲ್ಲ. ತೋರಿಕೆ ಇವಾಗ ಪ್ರಪಂಚ ತೋರಿದ ಮಾತ್ರ ಜ್ಞಾನಿಗಳಿಗೆ ಅನರ್ಥ ಅಲ್ಲ. ಸತ್ಯತ್ವ ಬುದ್ಧಿ ಇದೆಯಲ್ಲ, ಅದು ಅನರ್ಥ ಕಾರಣ. ಸತ್ಯತ್ವ ಬುದ್ಧಿಯಿಂದ ಆಸೆ ಹುಟ್ಟತ್ತೆ. ಆಸೆ ಹುಟ್ಟಾದ್ಮೇಲೆ ರಾಗದ್ವೇಷ ಬರುತ್ತೆ. ಬರೀ ಆಸೆ, ರಾಗ, ಆಮೇಲೆ ಸಿಗದೆ ಹೋದ ದ್ವೇಷ, ಇನ್ಯಾರೋ ತಗೊಂಡ್ರೆ ದ್ವೇಷ, ಇನ್ನೇನೋ ನಮಗೆ ಪ್ರತಿಕೂಲವಾದ ದ್ವೇಷ, ಆಮೇಲೆ ರಾಗ, ಆಮೇಲೆ ಅದಕ್ಕೆ ಪ್ರತಿ ಎಲ್ಲ ಉಂಟಾಗಿ ಸುಖ ದುಃಖ ಮೋಹಾದಿಗಳು ಉಂಟಾಗಿ ಸಿಕ್ಕಾಕೊಂಡ್ಬಿಡ್ತೀವಿ.
ಹಾಗಾಗಿ ಮಾಯೆ ಬೇರೆ ಅವಿದ್ಯೆ ಬೇರೆ, ಮಾಯೆ ಅವಿದ್ಯೆ ಒಂದೇ ಅಲ್ಲ. ಗೌಣಾರ್ಥದಲ್ಲಿ ಮಾಯನ ಅವಿದ್ಯೆ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ. ಆತ್ಮ ಮಾಯಾ ವಿಸರ್ಜಿತ ಅನ್ನುವಾಗ ಆತ್ಮನು ಅವಿದ್ಯಾಗ ಅವಿದ್ಯೆಯನ್ನು ಮಾಯಾನ ಶಬ್ದನ ಹೇಳ್ಬೋದು, ಆದ್ರೆ ಅರ್ಥ ಒಂದೇ ಅಲ್ಲ. ಇವಾಗ ಅವನನ್ನ ಕತ್ತೆ ಅಂತಂದ್ರೆ ಕತ್ತೆ ಶಬ್ದಕ್ಕೆ ಅವನ ಅರ್ಥ ಅಂತ ಅಲ್ಲ. ಕತ್ತೆ ಅನ್ನೋದು ಒಂದು ಪ್ರಾಣಿ, ಅದು ರೂಢ್ಯರ್ಥ. ಗೌಣಾರ್ಥದಲ್ಲಿ ಕತ್ತೆ ಬೈದಿರ್ತೀವಿ ಅಷ್ಟೇ. ಹಾಗೆ ಮಾಯಾ ಅನ್ನೋದಕ್ಕೆ ಮುಖ್ಯಾರ್ಥ ಒಂದಿದೆ, ಅದು ಅವಿದ್ಯೆಗೂ ಮುಖ್ಯಾರ್ಥ ಒಂದಿದೆ. ಆ ಮುಖ್ಯಾರ್ಥದಲ್ಲಿ ಅದೆರಡು ಬೇರೆ ಬೇರೆನೆ. ಅವಿದ್ಯೆ ಅನ್ನೋದು ಬುದ್ಧಿಯ ಧರ್ಮ, ಅಂತಃಕರಣ ಧರ್ಮ. ಮಾಯೆ ಅನ್ನೋದು ತೋರಿಕೆಯ ಧರ್ಮ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಮಾಯೆ ಅಂತ ಹೇಳೋರು ಯಾರೋ ಜ್ಞಾನಿಗಳು, ತಿಳಿದವರು. ಅಜ್ಞಾನಿಗೆ ಈಗ ಆಕಾಶದ ತತ್ವ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಆಕಾಶ ನೀಲಿಯಾಗಿಯೇ ಇದೆ ಅಂತ ಅಂದ್ಕೊಂಡ್ರೆ ಅದು ಮಾಯೆ ಅಲ್ಲ, ಅದೇನೋ ಅದು ಅವಿದ್ಯೆ. ಆಕಾಶ ನೀಲಿಯಾಗೇ ಇದೆ, ಆಕಾಶ ಬಾಟಮ್ ಇದೆ, ಬೋರ್ಸ್ಲಾಗಿದೆ ಅಂದ್ರೆ ಅದು ಅವಿದ್ಯೆ. ಹಾಗೆ ತೋರುತ್ತೆ ಅಂತ ಅಂದ್ಕೊಂಡ್ರೆ ಅದು ಮಾಯೆ. ತೋರಿಕೆ ಅವಿದ್ಯೆಯಿಂದ ತೋರಿಕೆ ಅಂತ ಅಂದ್ಮೇಲೆ ಅವ್ಯಕ್ತಕ್ಕೆ ಯಾಕೆ ಮಾಯೆ ಅಂತ ಹೇಳೋದು? ವ್ಯಕ್ತಕ್ಕೆ ಮಾಯೆ ಅಂತ ಹೇಳ್ಬೇಕಲ್ವಾ? ಅಲ್ಲ, ಅದು 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 ತತ್ವಾನ್ಯತ್ವಾಭ್ಯ ಮನೋರಚನೆ. ಅದು ಪರಮಾತ್ಮನೇ ಅಂತ ಹೇಳಕ್ಕಾಗಲ್ಲ, ಪರಮಾತ್ಮ ಬೇರೆ ಅಂತ ಹೇಳಕ್ಕಾಗಲ್ಲ ಅನ್ನೋದನ್ನ ಮಾಯೆ ಅಂತಾರೆ. ಅವ್ಯಕ್ತವನ್ನ ಅದು ಸ್ವರೂಪದಿಂದ ಪರಮಾತ್ಮನೇ, ಜಗತ್ತಿಗೆ ಬೀಜಾವಸ್ಥೆಯನ್ನು ಕೊಡೋದ್ರಿಂದ ಅದು ಅವ್ಯಕ್ತ. ಹಾಗಾಗಿ ನೊರೆನ ನೀರು ಅಂತ ಹೇಳಕ್ಕಾಗಲ್ಲ, ನೀರಿಗಿಂತ ಬೇರೆ ಅಂತ ಹೇಳಕ್ಕಾಗಲ್ಲ. ನೀರೇ ಅಂತ ನೋಡೋಣ ಅಂದ್ರೆ ಈ ಕೈ ಹೀಗೆ ಎಸ್ಕೊಳ್ತೀವಿ, ಬೇರೆ ಅಂತ ನೋಡೋಣ ಅಂದ್ರೆ ಬಿಟ್ಟಿರೋದೇ ಇಲ್ಲ. ಆ ಅರ್ಥದಲ್ಲಿ ಮಾಯೆ ಅಂತಾರೆ. ನಮ್ ಕಿರಣ್ ಏನೋ ಕೈ ಇದೆ, ಕಿರಣ್ ಹೇಳಿ ಆಮೇಲೆ ನಾಗರಾಜ್. ನೀವ್ ಇವಾಗ ಹೇಳಿದ್ರಲ್ಲ, ಅದೇ ಈಗ ಈ ಸಂದರ್ಭದಲ್ಲಿ ಅವ್ಯಾಕೃತಕ್ಕೆ ಮಾಯೆ ಅಂತ ಹೆಸರು ಕೊಡ್ತಾ ಇದಾರೆ. ಹೌದು, ಅದೇ ಯಾಕೆ ಅವ್ಯಾಕೃತಕ್ಕೆ ರೂಢಿಯಾಗಿ ಬಂದಿದೆ ಮಾಯೆ ಅಂತ. ಮಾಯಾಂತ ಪ್ರಕೃತಿ ವಿದ್ಯಾ ಶ್ವೇತಾಶ್ವರದಲ್ಲಿ ಅವ್ಯಾಕೃತಕ್ಕೆ ಮಾಯೆ ಅಂತಾರೆ. ಇವ್ರು ಪಂಚಪಾವಧಿಕಾರರು ಏನ್ ಮಾಡ್ಬಿಟ್ರು, ಮಾಯಾ ಅವಿದ್ಯಾ ಅದೆಲ್ಲ ಒಂದೇ ಅರ್ಥ ಮಾಡ್ಬಿಟ್ರು. ಅಲ್ಲಿಂದ ಅನೇಕ ವ್ಯಾಖ್ಯಾನಕಾರರು ಮಾಯಾ ಅವಿದ್ಯಾ ಬೇರೆ ಬೇರೆ ಅಲ್ಲ. ಇವತ್ತಿಗೂ ಅನೇಕ ವೇದಾಂತಿಗಳು ಮಾಯಾ ಅವಿದ್ಯೆ ಒಂದೇ ಅಂತಾರೆ. ಶಂಕರಾಚಾರ್ಯರು ಮಾಯಾವಿವತ್ ಅನೇಕದಾ ವಿಭಾವ್ಯತೆ ಅಂತ ಬರೆದಿದ್ದಾರೆ. ಅದು ಅವಿದ್ಯೆಯ ಮಾಯಾವಿವತ್ ಅನೇಕದಾ ವಿಭಾವ್ಯತೆ. ಇವನು ತನ್ನ ತಪ್ಪುಳಿಕೆಯಿಂದ ಮಾಯೆಯಿಂದ ಮಾಯಾವಿ ಅನೇಕ ತೋರುವ ಹಾಗೆ ಪರಮಾತ್ಮನ ಅನೇಕವಾಗಿ ತೋರ್ತಾನೆ ಅಂತ ಹೇಳಿದ್ದಾರೆ. ಅವ್ರು ಏನ್ ಮಾಡ್ಬಿಟ್ರು, ಅವಿದ್ಯೆಯ ಮಾಯಾ ಸೇರಿಸ್ಬಿಟ್ರು ಅವರು. ಅವಿದ್ಯೆಯ ವಿಭಾವ್ಯತೆ ಕಥಂ ಮಾಯಾವಿವತ್ ವಿಭಾವ್ಯತೆ ದೃಷ್ಟಾಂತ. ಅದು ಮಾಯಾವಿ ಮಾಯೆಯಿಂದ ಅನೇಕವಾಗಿ ತೋರುವ ಹಾಗೇನೆಯೇ ಪರಮಾತ್ಮನು ಅವಿದ್ಯೆಯಿಂದ ಅನೇಕವಾಗಿ ತೋರ್ತಾನೆ ಅಂತ ಹೇಳಿರೋದು. ಅದನ್ನ ಅವಿದ್ಯೆಯ ಮಾಯಾ ಅನ್ವಯ ಮಾಡ್ಬಿಟ್ರು. ಗುರುಗಳೇ, ಅವಿದ್ಯಾ ಮಾಯಾ ಅರ್ಥ ಐತಿ ಈಗ. ಆದ್ರೆ ಇವ್ರು ಕೇಳಿದ್ರಲ್ಲ, ಲಕ್ಷ್ಮಿ ಅವ್ರು ಕೇಳಿದ್ರಲ್ಲ, ಅನ್ಮ್ಯಾನಿಫೆಸ್ಟೆಡ್ ಅವ್ಯಕ್ತ ಮತ್ತೆ ಮಾಯಾ, ಅದು ಒಂದ್ ಸ್ವಲ್ಪ ಹೇಳಿ. ಪ್ರಕೃತಿ ಅಂದ್ರೆ ಅವ್ಯಕ್ತ ಆಗುತ್ತೆ ಅಲ್ವಾ? ಪ್ರಕೃತಿ ಅವ್ಯಕ್ತ ಅವ್ಯಾಕೃತ ಅದೆಲ್ಲ ಒಂದೇ ಅರ್ಥ. ಅದನ್ನೇ ಮಾಯೆ ಅಂತಾರೆ. ಜಗತ್ತಿನ ಬೀಜಾವಸ್ಥೆ, ಅದು ಮ್ಯಾನುಫ್ಯಾಕ್ಚರ್ ಅಲ್ಲ, ಅದು ಯಾರು ಮಾಡಿದ್ದಲ್ಲ, ಅದು ಬೀಜಾವಸ್ಥೆ ಇದೆ. ಆದರೆ ಅದನ್ನ ಶ್ರುತಿ ಏನ್ ಹೇಳಿದೆ ಒಂದ್ ಕಡೆ ಗೊತ್ತಾ, ಮಾಯಾ ಅಂದ್ರೆ ಅನ್ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಹಂಗೇನು ಇಲ್ಲ ಅಲ್ವಾ? ಅದಕ್ಕೆ ಮಾಯಾ ಅಂದ್ರೆ ಅದೇನೆ, ದೇ ಆರ್ ಆಲ್ ಸಿನಾನಿಮ್ಸ್. ಮಾಯಾ, ಅನ್ಮ್ಯಾನಿಫೆಸ್ಟೆಡ್, ಪ್ರಕೃತಿ, ಅವ್ಯಾಕೃತ, ಅವ್ಯಕ್ತ, ಈ ಕಾಂಟೆಕ್ಸ್ಟ್ ಅಲ್ಲಿ ಎಲ್ಲ ಕಾಂಟೆಕ್ಸ್ಟ್ ಅಲ್ಲಿ ಓಕೆ ಫೈನ್. ಬಟ್ ಇನ್ ಜನರಲ್ ಮಾಯಾ ಕ್ಯಾನ್ ಬಿ ಎನಿಥಿಂಗ್. ಅದೇ ಐ ಆಮ್ ಜಸ್ಟ್ ಕೈಂಡ್ ಆಫ್. ಅದು ಶ್ರುತಿಯಲ್ಲಿ ಮಾಯಾ ಹುಟ್ಟಿದೆ ಅಂತ ಹೇಳಿದ್ದಾರೆ. ಶ್ರುತಿಯಲ್ಲಿ ಮುಂಡಕೋಪನಿಷತ್ತಿನಲ್ಲಿ ತಥೋನ್ನಮ ಅಭಿಜಾಯತೆಯಲ್ಲಿ ಅನ್ನನೇ ಮಾಯೆ ಅವ್ಯಾಕೃತ ಮಾಡಿದ್ದಾರೆ. ಯಾವ್ದನ್ನ? ಮಾಯೆ ಅವ್ಯಾಕೃತ ಅವ್ಯಕ್ತವನ್ನ ಹುಟ್ಟಿದೆ ಅಂತ ಶ್ರುತಿಯೇ ಹೇಳುತ್ತೆ. ಹುಟ್ಟಿಲ್ಲ ಅಂತ ಏನು ಬರಲ್ಲ ಗುರುಗಳೇ ಅರ್ಥ. ಹುಟ್ಟಿಲ್ಲ ಅನ್ನೋ ಅರ್ಥ ಬರಲ್ಲ. ಅನ್ಮ್ಯಾನಿಫೆಸ್ಟೆಡ್ ಅಂದ್ರೆ ವ್ಯಾಕೃತ ಅಂತ ಅಷ್ಟೇ, ಪ್ರಕಟವಾಗ್ತಿಲ್ಲ. ಅನ್ಮ್ಯಾನಿಫೆಸ್ಟೆಡ್ ಹುಟ್ಟಿಲ್ಲ ಅಂತ ಅರ್ಥ ಅಲ್ವಾ? ಅನ್ಮ್ಯಾನಿಫೆಸ್ಟೆಡ್ ಅಂತ ಅದು ಮ್ಯಾನುಫ್ಯಾಕ್ಚರ್ ಅಲ್ಲ, ಅನ್ಮ್ಯಾನಿಫೆಸ್ಟೆಡ್ ಅಂತ. ಅದು ಹುಟ್ಟಿಲ್ಲ ಅಂತ ಅರ್ಥ ಅಲ್ವಾ? ಅದು ವ್ಯಕ್ತವಾಗಿ ತೋರ್ಕೊಳ್ಳಿಲ್ಲ ಅನ್ನೋ ಅರ್ಥ ಅಷ್ಟೇ. ಅದೇ ವ್ಯಕ್ತವಾಗಿ ತೋರ್ಕೊಂಡಿಲ್ಲ ಅರ್ಥ ಕರೆಕ್ಟ್. ಮ್ಯಾನಿಫೆಸ್ಟ್ ಗುರುಗಳೇ ಪದ. ಅದು ವ್ಯಕ್ತ ಅಂದ್ರೆ ವಿ ಅಕ್ತ. ವಿ ಅನ್ನು ವಿಶೇಷವಾಗಿ ಅಕ್ತ ಅಂದ್ರೆ ಅಂಜು ವ್ಯಕ್ತಿ ಮಕ್ಕಳ ಕಾಂತ ಧಾತುವಿಂದ ತೋರ್ಕೊಂಡದ್ದು ಅಂತ. ವ್ಯಕ್ತ ವ್ಯಕ್ತವಲ್ಲದು ಅವ್ಯಕ್ತ, ತೋರಿಕೊಳ್ಳದೆ ಇರೋದು ಅಂತ. ತೋರಿಕೊಳ್ಳದೆ ಇರೋದು ಯಾವುದು ಅಂದ್ರೆ ಜಗತ್ತಿನ ಬೀಜಾವಸ್ಥೆ. ಇವಾಗ ಆಲದ ಮರದ ಬೀಜದಲ್ಲಿ ಆಲದ ಮರದ ಶಕ್ತಿ ಅಡಗಿದೆ.
ಹಲಸಿನ ಹಣ್ಣಿನ ಬೀಜದಲ್ಲಿ ಹಲಸಿನ ಮರದ ಶಕ್ತಿ ಅಡಗಿದೆ, ಮಾವಿನ ಓಟೆಯಲ್ಲಿ ಮಾವಿನ ಮರದ ಶಕ್ತಿ ಅಡಗಿದೆ ಅನ್ನೋ ಹಾಗೆ ಆ ಅವ್ಯಕ್ತ ಅವ್ಯಾಕೃತದಲ್ಲಿ ಜಗತ್ತಿನ ಎಲ್ಲ ಶಕ್ತಿಯು ಅಡಗಿದೆ. ಅದಕ್ಕೆ ಪ್ರಕೃತಿ ತೋರಿಕೆಗೆ ಅದು ಕಾರಣ ಆದ್ರಿಂದ ತೋರಿಕೆಯನ್ನ ಮಾಯಾ ಅನ್ನೋದ್ರಿಂದ ಕಾರಣವನ್ನು ಮಾಯಾ ಅಂತ ಹೌದು ಕರೀತಾರೆ. ಗೌನಾರ್ಧದಲ್ಲಿ ಹೌದು ಕರೆಕ್ಟ್. ಇಲ್ಲಿ ಮಾಯಾ ಯೂಸ್ ಮಾಡ್ತಾ ಇದ್ವಿ, ಬಟ್ ಮಾಯಾ ಹ್ಯಾಸ್ ಎ ಲಾರ್ಜರ್ ಇದು ಮೀನಿಂಗ್. ಹೌದು, ಅದನ್ನೇ ಈ ಸಾಂಖ್ಯದ ಪ್ರಧಾನ ಅಂತಾರೆ. ನಾವು ಯಾವುದನ್ನ ಅವ್ಯಾಕೃತ ಅವ್ಯಕ್ತ ಮಾಯಾ ಅಂತೀವೋ ಸಾಂಖ್ಯರು ಪ್ರಧಾನ ಅನ್ನೋ ಶಬ್ದನ ಕರೀತಾರೆ. ಅವ್ರು ಅದನ್ನ ಹೇಗೆ ವಿಶ್ಲೇಷಣೆ ಕೊಡ್ತಾರೆ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಮೂರು ಈಕ್ವಲ್ ಪ್ರಪೋರ್ಷನ್, ಒಂದೇ ಅಳತೆಯಿಂದ ಕೂಡ್ರೆ ಅದು ಇದು ಪ್ರಧಾನ ಪ್ರಳಯ ಪ್ರಕೃತಿ ಅಂತಾರೆ. ಅದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದೇ ಸೃಷ್ಟಿ ಅಂತಾರೆ, ಏರ್ಪೇರ್ ಆಗ್ಬಿಟ್ರೆ ಸೃಷ್ಟಿ ಆಗತ್ತೆ ಅಂತಾರೆ. ಒಂದೇ ಅಳತೆಯಲ್ಲಿ ಇದ್ಬಿಟ್ರೆ ಅದು ಪ್ರಧಾನ ಪ್ರಕೃತಿ ಅವ್ಯಕ್ತ ಅವ್ಯಾಕೃತ ಅನ್ನೋದ್ವಿ. ಬೀಜ ಶಕ್ತಿ ಸೂಕ್ಷ್ಮ ಶಕ್ತಿ ಅದರ ಇದರಲ್ಲಿ ಅನೇಕ ಶಬ್ದ ಮಾಯಾ ಅಂತ ಕರೀತಾರೆ. ನಾಗರಾಜ್ ಕೇಳ್ತಾರೆ. ಗುರುಗಳೇ, ಎಲ್ಲವೂ ಅವ್ಯಕ್ತವೂ ಅವ್ಯಕ್ತವೂ ಒಂದು ರೀತಿಯಲ್ಲಿ ಪರಮಾತ್ಮನೇ ಅಂತ ತಾವು ಹೇಳುವ ಹಾಗೆ ಅದರಲ್ಲಿ ಶಕ್ತಿ ಅಡಗಿದೆ ಅನ್ನೋ ಕಾರಣದಿಂದ ಪ್ರಪಂಚದಲ್ಲಿ ಎಲ್ಲ ವಸ್ತುವು ಕೂಡ ಅವ್ಯಕ್ತ ಒಂದು ರೀತಿಯಲ್ಲಿ ಇದ್ರೂ ಕೂಡ ಅದು ಪರಮಾತ್ಮ ತತ್ವವೇ ಅಲ್ಟಿಮೇಟ್ಲಿ. ಹೌದು, ಯಾಕೆ ಹೇಳ್ತಾರೆ? ಅದು ಇದು ಕೇಳಿ, ವ್ಯಾಕೃತ ಜಗತ್ತಿನಿಂದ ಊಹೆ ಮಾಡಿದ್ದು ಅವ್ಯಕ್ತವನ್ನ ನೋಡಕ್ಕಾಗಲ್ಲ. ಅದು ಯಾತಕ್ಕೆ ಅವ್ಯಕ್ತ ಶಕ್ತಿಯನ್ನು ಮಧ್ಯೆ ಊಹೆ ಮಾಡುದು ಅಂದ್ರೆ ಈ ಜಗತ್ತಿನಲ್ಲಿ ಏನೇನಿದೆಯೋ ಈ ಎಲ್ಲವೂ ತನ್ನ ಸೂಕ್ಷ್ಮನ ಅಲ್ಲಿ ಅಡಗಿರುತ್ತೆ ಅಂತ ಅರ್ಥ ಮಾಡದೆ ಹೋದ್ರೆ ಪರಮಾತ್ಮೆಯಿಂದ ಬಂದು ಅಂತ ಆದ್ರೆ ಈ ವೈಷಮ್ಯ ನೈರ್ಘಣ್ಯಕ್ಕೆ ಪರಮಾತ್ಮ ಕಾರಣ ಅಂತ ಆಗ್ಬಿಡ್ತಾನೆ. ಈ ಹೆಚ್ಚು ಕಮ್ಮಿಗೆ ಆ ಬೀಜ ಕಾರಣ ಅಂತ ಆದ್ರೆ ಆ ದೋಷ ಪರಮಾತ್ಮನ ಬರಲ್ಲ. ಅವ್ಯಾಕೃತದಲ್ಲಿ ಯಾರ್ಯಾರು ಏನೇನು ಕರ್ಮ ಉಪಾಸನೆ ಇದನ್ನ ಮಾಡಿ ಅಡಗಿರ್ತಾರೋ ಮತ್ತೆ ಬರುವಾಗ ಆಯಾಯ ಕರ್ಮ ಉಪಾಸನೆ ತಕ್ಕಾಗಿ ಹುಟ್ಕೊಳ್ತಾರೆ. ಇದರಲ್ಲಿ ಪರಮಾತ್ಮನಿಗೆ ಏನು ರಾಗವೂ ಇಲ್ಲ ದ್ವೇಷವೂ ಇಲ್ಲ. ಅದು ಬೀಜದಿಂದ ಬಂದು ಈಗ ಮಳೆ ಬರುತ್ತೆ, ಮಳೆ ಬಂದ ಮೇಲೆ ಜಮೀನಲ್ಲಿ ಹುಲ್ಲು ಬೆಳ್ಕೊಳುತ್ತೆ, ಕಳೆ ಬೆಳ್ಕೊಳುತ್ತೆ, ಬೇರೆ ಬೇರೆ ಗಿಡಗಳೇ ಬೆಳ್ಕೊಳುತ್ತೆ. ಇದಕ್ಕೆ ಮಳೆ ಕಾರಣವೋ ಬೀಜ ಕಾರಣವೋ ನೆಲ ಕಾರಣವೋ ಯಾವುದು ಕಾರಣ? ಮಳೆ ಸಾಮಾನ್ಯ ಕಾರಣ, ಮಳೆ ಇಲ್ಲದೆ ಯಾವ ಬೀಜ. ಆದ್ರೆ ಆಯಾಯ ಗಿಡಕ್ಕೆ ಬೀಜವೇ ಕಾರಣ, ನೆಲವೂ ಸಾಧಾರಣ ಕಾರಣ. ಮಳೆ ಆಗ್ಲಿ ನೆಲವಾಗ್ಲಿ ಸಾಧಾರಣ ಕಾರಣ, ಅದು ಆಯಾಯ ಗಿಡಕ್ಕೆ ಆಯಾಯ ಬೀಜವೇ ಕಾರಣ ಅನ್ನೋದು ಹೇಗೋ ಹಾಗೆ ಆಯಾಯ ಪ್ರಾಣಿಗಳಿಗೆ ಆಯಾಯ ಪ್ರಾಣಿ ರೂಪದಿಂದ ಅಡಗಿರುವ ಕರ್ಮ ಕಾರಣ. ಅದರಿಂದ ಆ ಕರ್ಮ ಎಲ್ಲಿ ಅಡಗಿರುತ್ತೆ ಅಂದ್ರೆ ಅವ್ಯಾಕೃತದಲ್ಲಿ ಮಾಯೆಯಲ್ಲಿ ಅಡಗಿರುತ್ತೆ. ಅದು ಮಾಯೆ ಅನ್ನೋದು ಅವ್ಯಕ್ತ ಅನ್ನೋದು ಜಗತ್ತಿನ ಬೀಜಾವಸ್ಥೆ ಕಲ್ಪನೆ ಮಾಡೋದು ಅನುಮಾನ, ಅದು ಊಹೆ. ಅದನ್ನು ಯಾರು ಅನುಭವ ಕಂಡದ್ದಿಲ್ಲ. ಅದನ್ನ ಎಷ್ಟಿಯಾಗಿ ನಾವು ಸುಷುಪ್ತಿಗೆ ಸಮಾನ ಅಂತ ಅರ್ಥ ಮಾಡ್ಸಕ್ಕೆ ಹೇಳ್ತೀವಿ. ಆದ್ರೆ ಸುಷುಪ್ತಿಯಲ್ಲಿದ್ದಾಗಲಿ ಅವ್ಯಾಕೃತದಲ್ಲಿದ್ದಾಗಲಿ ಇದೆಲ್ಲವೂ ಬೀಜ ರೂಪದಲ್ಲಿ ಅಡಗಿದೆ ಅಂತ ಯಾರಿಗೂ ಅನುಭವ ಆಗಲ್ಲ. ವ್ಯಾಕೃತವಾಗಿ ಬಂದ ಮೇಲೆ ಅಲ್ಲಿ ಇದ್ದಿರ್ಬೇಕು ಅಂತ ಇಲ್ಲಿಂದ ಊಹೆ ಮಾಡೋದು. ಅದೊಂದು ರೀತಿ ಅನುಮಾನ ಊಹೆಯ ಹೊರತು ಅವ್ಯಾಕೃತ ಅವ್ಯಕ್ತ ಅನ್ನೋದು ವ್ಯಾಕೃತದಿಂದ ಅದನ್ನ ಬೆರಳಿಟ್ಟು ತೋರ್ಸೋಕ್ಕಾಗಲ್ಲ, ಅವ್ಯಾಕೃತವನ್ನು ಅವ್ಯಕ್ತವನ್ನು. ಅದು ಅವ್ಯಾಕೃತದ ಕಲ್ಪನೆ ಯಾತಕ್ಕೆ ಬಂತು ಅಂದ್ರೆ ಪರಮಾತ್ಮನಿಗೆ ರಾಗದ್ವೇಷ ಆಗ್ಬಾರ್ದು ಅನ್ನೋಕ್ಕೋಸ್ಕರವಾಗಿ ಅವ್ಯಾಕೃತದ ಕಲ್ಪನೆ ತಗೊಂಡ್ಬಂದ್ರು. ಅವ್ಯಾಕೃತ ಅನ್ನೋದು ಅನಾದಿ. ಅದು ಯಾಕೆ ಅನಾದಿ ಅಂದ್ರೆ ಸಂಸಾರ ಅನಾದಿ ಆದ್ಮೇಲೆ ಮತ್ ಸಂಸಾರ ಬರಬೇಕು ಅಂತಂದ್ರೆ ಅವ್ಯಾಕೃತದಲ್ಲೇ ಬರಬೇಕು. ಪರಮಾತ್ಮನು ವ್ಯಾಕೃತಕ್ಕೂ ಅವ್ಯಾಕೃತಕ್ಕೂ ಸಾಮಾನ್ಯವಾಗಿ ಅವನು ಇದಾಗಿರ್ತಾನೆ, ಆಧಾರವಾಗಿರ್ತಾನೆ. ನಿಜವಾಗಿ ಎರಡು ಅವನಲ್ಲೇ ಕಲ್ಪಿತವಾಗಿರೋದು. ವ್ಯಾಕೃತ ಅವ್ಯಾಕೃತ ಎರಡು ಕಲ್ಪನೆಯು ಪರಮಾತ್ಮನಲ್ಲೇ ಆಗಿರೋದು. ಆದ್ರೆ ಪರಮಾತ್ಮನಿಗೆ ಅದರ ಸೋಂಕಿಲ್ಲ, ಅದರ ಅಂಟಿಲ್ಲ, ಅದರ ಸಂಬಂಧ ಇಲ್ಲ. ಆದ್ರೆ ಎರಡು ಇದನ್ನು ಬಿಟ್ಟಿಲ್ಲ, ಎರಡನ್ನು ಮೀರಿ ಅವನಾದ್ರು. ಇದೆರಡಕ್ಕೂ ಇವಾಗ ಹಾವಿಗೆ ಹೇಗೆ ಹಗ್ಗ ಕಾರಣವೋ ವ್ಯಾಕೃತ ಅವ್ಯಾಕೃತಕ್ಕೆ ಎರಡಕ್ಕೂ ಪರಮಾತ್ಮನೇ ಕಾರಣ. ಕಾರಣ ಅಂದ್ರೆ ಆಧಾರ, ಆಸ್ಪದ, ಬೆಸ್. ಇನ್ನು ಹೇಳಿದ್ರೆ ಅವನೇ ಎರಡಕ್ಕೆ ತೋರ್ತಾ ಇರೋದು, ಅವನನ್ನೇ ಎರಡಕ್ಕೆ ಕಲ್ಪಿಸಿರೋದು. ಈ ಎರಡು ಅನ್ನೋದು ಅವನ್ ಬಿಟ್ಟು ಇಲ್ವೇ ಇಲ್ಲ. ಅವನಿಗೆ ಈ ಎರಡು ಅಂತ ಹೆಸರು, ಮತ್ತೆ ಅವನಿಗೆ ಎರಡಲ್ಲ. ಅರ್ಥ ಮಾಡ್ಕೊಳ್ಳಿ, ಅವನಿಗೆ ಎರಡಲ್ಲ, ಇದು ಎರಡು ಮಾತ್ರ ಅವನನ್ನು ಬಿಟ್ಟಿಲ್ಲ. ಕಷ್ಟ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಇದು ಹಾವು ಹಗ್ಗ, ಹಾವು ನೀರಿನ ಕೋಡಿ ನೆಲದ ಬಿರುಕು ಎಲ್ಲಾ ಕಲ್ಪನೆಯು ಹಗ್ಗದಲ್ಲೇ. ಅದು ಹಗ್ಗಕ್ಕೆ ಅದೆಲ್ಲ ಯಾವುದೂ ಇಲ್ಲ. ಅದ್ಯಾವುದು ಹಗ್ಗವನ್ನು ಬಿಟ್ಟಿಲ್ಲ, ಹಗ್ಗಕ್ಕೆ ಸೇರಿಲ್ಲ. ಅದು ಹಗ್ಗ ಇಲ್ದೇನೆ ಅದು ಯಾವುದೂ ಇರಲ್ಲ.
ಅನ್ನೋ ಹಾಗೇನೆ ಆತ್ಮನು ಎರಡಕ್ಕೂ ಅತೀತನಾದರೂ ಎರಡಾಗಿ ಕಲ್ಪಿಸಲ್ಪಟ್ಟವನು ಆತ್ಮನೇ. ಆತ್ಮನನ್ನೇ ಎರಡಾಗಿ ಕಲ್ಪಿಸಿದ್ದಾಗಿ ಈ ಎರಡು ರೂಪದಿಂದ ಅವನೇ ತೋರಿಸಿದ್ದಾನೆ. ಈ ಎರಡರ ಸೋಂಕು ಅವನಿಗಿಲ್ಲ. ಈ ಎರಡು ಈಗ ವ್ಯಾಕೃತವಾದಾಗ ಅವ್ಯಾಕೃತ ಬೀಜವಾಗತ್ತೆ, ಅವ್ಯಾಕೃತವಾದಾಗ ವ್ಯಾಕೃತ ಬೀಜವಾಗತ್ತೆ. ಎರಡು ಎಲ್ಲರೂ ಇರುತ್ತೆ. ಇವಾಗ ಮಣ್ಣು ಗಡಿಗೆಯಲ್ಲೂ ಇದೆ, ಗಡಿಗೆ ಮಣ್ಣಲ್ಲೂ ಇದೆ. ಗಡಿಗೆಯಲ್ಲಿ ಮಣ್ಣು ಅವ್ಯಕ್ತವಾಗಿದೆ, ಮಣ್ಣಿನಲ್ಲಿ ಗಡಿಗೆ ಅವ್ಯಕ್ತವಾಗಿದೆ. ಗಡಿಗೆಯಲ್ಲಿ ಮಣ್ಣು ಅವ್ಯಕ್ತವಾಗಿದೆ, ಹಾಗೆ ಮಣ್ಣಿನಲ್ಲಿ ಗಡಿಗೆ ಅವ್ಯಕ್ತವಾಗಿದೆ. ಮಣ್ಣಿನಲ್ಲಿ ಗಡಿಗೆ ಅವ್ಯಕ್ತವಾಗದೆ ಹೋದ್ರೆ ಮಣ್ಣಿನ ಗಡಿಗೆ ಮಾಡೋಕ್ಕಾಗಲ್ಲ. ಹಾಗೆ ಎರಡೂ ಒಂದು ರೀತಿ ತೋರ್ಕೊಳ್ಳುತ್ತೆ. ಇವಾಗ ಅವ್ಯಕ್ತವೂ ತೋರ್ಕೊಳ್ಳುತ್ತೆ. ಎಲ್ಲಿ? ವ್ಯಾಕೃತದಲ್ಲಿ. ವ್ಯಾಕೃತದಲ್ಲಿ ಹೇಗೆ ತೋರ್ಕೊಳ್ಳುತ್ತೆ? ಸೂಕ್ಷ್ಮ ರೂಪದಿಂದ ಇದೆ ಅಂತ ತೋರ್ಕೊಳ್ಳುತ್ತೆ. ವ್ಯಾಕೃತವು ಅವ್ಯಕ್ತದಲ್ಲಿ ಅಡಗಿರುತ್ತೆ. ಹಾಗೆ ವ್ಯಾಕೃತ ಅವ್ಯಾಕೃತ ಎರಡು ಶಬ್ದ ಮಾತ್ರವೇ ಹೊರತು ಎರಡು ತತ್ವ ಇಲ್ಲ. ಹಾಗಾಗಿ ಪ್ರಕೃತಿ ಅನ್ನೋದು ಈಶ್ವರನ ಪ್ರಕೃತಿ ಇದೆಯಲ್ಲ, ಅದು ಸಮಸ್ತ ವಿಕಾರಕ್ಕೆಲ್ಲಕ್ಕೂ ಕಾರಣ ಶಕ್ತಿ. ಅದು ತ್ರಿಗುಣಾತ್ಮಿಕ, ಅದು ಸಾಂಖ್ಯರದ್ದು. ಇದನ್ನೇ ಮಾಯಾ ಅಂತ ಹೇಳಿ ಶಾಸ್ತ್ರದಲ್ಲಿ ಮಾಯಾಂತ ಪ್ರಕೃತಿ ವಿದ್ಯಾತ್ ಅಂತ ಹೇಳಿ ಶ್ವೇತಾಶ್ವೇತೋಪನಿಷತ್ತಲ್ಲಿ ಅದನ್ನು ಮಾಯೆ ಅಂತ ಕರೀತಾರೆ. ನೀವು ಹೇಳಿದ ನಾಮರೂಪಗಳಿಗೆ ಮಾಯೆಯನ್ನು ಕರೆಯೋದು ತೋರಿಕೆಗೆ. ಅದಕ್ಕೆ ಕಾರಣವಾಗಿರುವ ಮೂಲ ರೂಪವನ್ನು ಆ ಶಬ್ದನೇ ಕರೀತಾರೆ. ಹೇಗೆ ಅಂದರೆ ಗೋಭಿ ಶ್ರೀಣೀತ ಮಚ್ಚರಂ ಅಂತ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ. ಹಸುವಿನಿಂದ ಸೋಮವನ್ನು ಹೆಪ್ಪಾಕ್ರಿ ಅಂತಾರೆ. ಹಸುವಿನಿಂದ ಹೆಂಗ್ರೆ ಹೆಪ್ಪಾಕೋದು? ಹಸುವಿನ ವಿಕಾರವಾಗಿರುವ ಹಾಲಿನಿಂದ ಅಂತ ಅರ್ಥ. ಶ್ರುತಿ ಹಸುವಿನಿಂದ ಅಂತ ಹೇಳ್ಬಿಡುತ್ತೆ. ಕಾರಣಕ್ಕೂ ಕಾರ್ಯಶಬ್ದ, ಕಾರ್ಯಕ್ಕೂ ಕಾರಣ ಶಬ್ದ ಉಂಟು. ಶಬ್ದ ಪ್ರಯೋಗ ಮಾಡ್ಬಿಡುತ್ತೆ ಶ್ರುತಿ. ಸಾ ಸಂಭವ ಯೇಷಾಂ ವಿಕಾರಾಣಾಂ ಗುಣಾನಾಂಚ. ಸಾ ಸಂಭವಃ ಯೇಷಾಂ ವಿಕಾರಾಣಾಂ ಗುಣಾನಾಂಚ. ತಾನ್ ವಿಕಾರಾನ್ ಗುಣಾಂಶ್ಚ ವಿದ್ಧಿ. ತಾನ್ ಗುಣಾಂಶ್ಚ ವಿದ್ಧಿ. ಪ್ರಕೃತಿ ಸಂಭವಾನ್ ಪ್ರಕೃತಿ ಪರಿಣಾಮಾನ್. ಪ್ರಕೃತಿ ಸಂಭವಾನ್ ಪ್ರಕೃತಿ ಪರಿಣಾಮ. ಸಾ ಮಾಯಾ, ಸಾ ಪ್ರಕೃತಿ. ಆ ಮಾಯೆ, ಆ ಪ್ರಕೃತಿಯೇ ಸಂಭವ ಅಂದ್ರೆ ಹುಟ್ಟು. ಯಾವ ವಿಕಾರಗಳಿಗೋ ಮತ್ತು ಗುಣಗಳಿಗೋ ಆ ವಿಕಾರಗಳನ್ನು ಗುಣಗಳನ್ನು ಪ್ರಕೃತಿಯಿಂದ ಬಂದವುಗಳು, ಮಾಯೆಯಿಂದ ಬಂದವುಗಳು, ಅವ್ಯಾಕೃತದಿಂದ ಬಂದವುಗಳು ಎಂಬುದಾಗಿ ತಿಳಿದುಕೋ. ಎಲ್ಲ ಇದು ಗುಣಗಳನ್ನು ವಿಕಾರಗಳನ್ನು ಪ್ರಕೃತಿ ಪರಿಣಾಮ, ಪ್ರಕೃತಿಯ ಒಂದು ವಿಕಾರ, ಅದ ಒಂದು ತೋರಿಕೆ ಅಂತ ಅಂದ್ಕೋ. ಎಲ್ಲ ವಿಕಾರಗಳು ಏನೇನೇನು ವಿಕಾರ ಅನ್ನೋ ಶಬ್ದಕ್ಕೆ ಅರ್ಥ ವಿಶೇಷೇಣ ಕರೋತಿ ಇತಿ ವಿಕಾರ. ಒಂದು ಹೆಸರು ಆಕಾರನ ತೋರಿದ್ದಲ್ಲ ವಿಕಾರ. ಯಾವ್ಯಾವ್ದಕ್ಕೆ ಹೆಸರು ಆಕಾರ ಇದೆಯೋ ಅದೆಲ್ಲ ಪರಿಣಾಮ. ಮೂರು ಹೇಳ್ತಾರೆ, ನಾಮ ರೂಪ ಕ್ರಿಯೆ ಅಂತಾರೆ. ಏನೇ ಒಟ್ಟು ಆ ರೀತಿ ತೋರ್ಕೊಂಡ್ರೆ ಅಷ್ಟು ವಿಕಾರ. ಆ ವಿಕಾರಕ್ಕೆಲ್ಲವೂ ಪ್ರಕೃತಿಯ ಕಾರಣ ಅಂತ ತಿಳ್ಕೋ ಅಂದ್ರು. ಈಗ ಮುಂದಕ್ಕೆ ಕೆ ಪುನಸ್ತೆ ವಿಕಾರಾಃ ಗುಣಾಶ್ಚ ಪ್ರಕೃತಿ ಸಂಭವಾಃ. ಕೆ ಪುನಸ್ತೆ ವಿಕಾರಾಃ ಗುಣಾಶ್ಚ ಪ್ರಕೃತಿ ಸಂಭವಾಃ. ಪ್ರಕೃತಿ ಸಂಭವಾಃ ವಿಕಾರಾಃ ಗುಣಾಃ ಕೆ ಅಂತ. ಪ್ರಕೃತಿಯಿಂದ ಉಂಟಾದ ವಿಕಾರಗಳು ಯಾವ್ಯಾವುದು, ಗುಣಗಳು ಯಾವ್ಯಾವುದು ಅದನ್ನು ಹೇಳಿ ಅಂತ ಪ್ರಶ್ನೆ. ಪ್ರಕೃತಿಯಿಂದ ಅವ್ಯಾಕ್ತ, ಮಾಯೆ, ಅವ್ಯಕ್ತ, ಅದರಿಂದ ಉಂಟಾದದ್ದು ಗುಣಗಳು ಮತ್ತು ವಿಕಾರಗಳು. ಆ ಗುಣಗಳು ವಿಕಾರಗಳು ಪ್ರಕೃತಿಯಿಂದ ಉಂಟಾದದ್ದು ಅಂತ ಅಂತಿದ್ದೀರಲ್ಲ, ಅದು ಯಾವ್ಯಾವ್ದು ಉಂಟಾಗಿದೆ, ಏನೇನು ಉಂಟಾಗಿದೆ ಅದನ್ನು ಒಂದು ಸಂಗ್ರಹವಾಗಿ ಹೇಳಿ ಅಂತ ಕೇಳೋಣ. ಅದಕ್ಕೆ ಭಗವಂತ ಹೇಳ್ತಾನೆ, ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕರಣ ಕರ್ತೃತ್ವೇ ಹೇತುಃ ಪ್ರಕೃತಿಃ ಉಚ್ಯತೆ. ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುಃ ಉಚ್ಯತೆ. ಇಲ್ಲಿ ಕಾರ್ಯ ಕಾರಣ ಕರ್ತೃತ್ವ ಎಂದು ಪಾಠ ಉಂಟು. ಎರಡು ಪಾಠವೂ ಇದೆ. ಭಾಷ್ಯಕಾರರು ಎರಡನೇ ಪಾಠಕ್ಕೆ ಆಮೇಲೆ ಅರ್ಥ ಮಾಡ್ತಾರೆ. ಮೊದಲು ಕಾರ್ಯ ಕಾರಣ ಕರ್ತೃತ್ವ ಎಂದು ಪಾಠ ಇಟ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ತಪ್ಪಲ್ಲ, ಕಾರ್ಯ ಕಾರಣ ಕರ್ತೃತ್ವ ಎಂದು ಪಾಠ ಇದೆ, ಅದು ತಪ್ಪಲ್ಲ. ಹಾಗೂ ಪಾಠ ಉಂಟು, ಹೀಗೂ ಪಾಠ ಉಂಟು. ಕಾರ್ಯ ಕರಣ ಕರ್ತೃತ್ವ ಉಂಟು. ಕರಣ ಅಂದ್ರೆ ಇಂದ್ರಿಯಗಳು ಅಂತ, ಕಾರ್ಯ ಅಂದ್ರೆ ಶರೀರ ಅಂತ. ಶರೀರ ಮತ್ತು ಇಂದ್ರಿಯಗಳನ್ನು ಉಂಟು ಮಾಡುವುದರಲ್ಲಿ ಹೇತು ಕಾರಣವು ಪ್ರಕೃತಿಯನ್ನು ಕಾರಣ ಅಂತ ಹೇಳಲಾಗತ್ತೆ.
ಅಂದ್ರೆ ನಮ್ಗೊಬ್ರಿಗೆ ಅಲ್ಲ, ಪ್ರಪಂಚದಲ್ಲಿ ಬೆಟ್ಟ ಗುಡ್ಡಗಳು ಶರೀರವೇ, ಗಿಡಮರ ಬಳ್ಳಿಗಳು ಶರೀರವೇ, ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಶರೀರವೇ, ಮನುಷ್ಯರೆಲ್ಲ ಶರೀರವೇ. ಅವರಲ್ಲಿರುವ ಕಾರಣಗಳು ಅವರಿಗೆ ಕೆಲವುದಕ್ಕೆ ಪಂಚೇಂದ್ರಿಯ ಹಿಡಿಯ ಹೋದ್ರೆ ಮನಸ್ಸು ಅಂತಃಕರಣ ಸೆನ್ಸ್ ಇದಾಗುತ್ತೆ, ಒಂದು ಫೀಲಿಂಗ್ ಆಗುತ್ತೆ, ಅನುಭವ ಆಗುತ್ತೆ. ಪಕ್ಷಿ ಪ್ರಾಣಿಗಳಿಗೆಲ್ಲ ಕಣ್ಣು ಕಿವಿ ಮೂಗು ಬಾಯಿ ಇರುತ್ತೆ, ಕೈ ಕಾಲೆಲ್ಲ ಉಂಟು. ಸ್ಥಾವರಕ್ಕೆ ಇಲ್ಲ, ಸ್ಥಾವರಕ್ಕೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಕಾಣಲ್ಲ. ಆದರೆ ಅದಕ್ಕೆ ಅರಿವಿದೆ, ಅದಕ್ಕೆ ಮನಸ್ಸಿದೆ, ಅದಕ್ಕೆ ಸುಖ ದುಃಖಾದಿಗಳ ವೇದನೆ ಆಗತ್ತೆ, ಆ ಟಂಕೆಗಳನ್ನು ಕಡಿದು ಮಾಡಿದ್ರೆ ದುಃಖ ಆಗತ್ತೆ, ಅದೆಲ್ಲ ಒಪ್ಕೊಂಡಿದ್ದಾರೆ. ಹಾಗೆ ಗೊಬ್ಬರ ನೀರು ಇದೆಲ್ಲ ಹಾಕಿದಾಗ ಸಂತೋಷವಾಗತ್ತೆ. ಹಾಗೆ ಕಾರ್ಯ ಕೇಳಮ್ಮ. ಸುಮ್ನೆ ಜನರಲ್ ಆಗಿ ಪ್ರಕೃತಿ ಸ್ಥೂಲಕ್ಕೆಲ್ಲ ಕಾರಣ, ಪುರುಷ ಸೂಕ್ಷ್ಮಕ್ಕೆ ಕಾರಣ ಅಂದ್ರೆ ಆಗೋಗಲ್ವಾ? ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಎರಡು ಪ್ರಕೃತಿಯೇ. ಇಲ್ಲಿ ಸುಖ ದುಃಖಗಳ ಅನುಭವ ಇದೆಯಲ್ಲ, ಅನುಭವಕ್ ಮಾತ್ರ ಅಂತ ಇದಾರೆ. ಮನಸ್ಸಿಗೆಲ್ಲ ಅಂತಃಕರಣ ಅನ್ನೋದಕ್ಕೆ ಅಂತ ಇಲ್ಲ, ಬರೀ ಪುರುಷ ಚೇತನ ಆದ್ರಿಂದ ಚೇತನ ಬರೀ ಅನುಭವಿಸೋದು ಅಷ್ಟೇ ಮಾಡೋದು. ಸುಖ ದುಃಖಗಳ ಅನುಭವಿಸೋನು ಪುರುಷ. ಈ ಸುಖ ದುಃಖಗಳು ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬೇರೆ ಬೇರೆ ಹೊರಗಿನ ನಿಮಿತ್ತಗಳು ಎಲ್ಲವೂ ಪ್ರಕೃತಿಯೇ. ಪ್ರಕೃತಿ ದೊಡ್ಡದು ನಾನು ನೋಡಿದೆ, ಆದ್ರೆ ಪ್ರಕೃತಿ ಅಸ್ತಿತ್ವ ಪುರುಷನಿಂದಲೇ. ಹಾಗೆ ನೋಡಿದ್ರೆ ಪುರುಷನೇ ದೊಡ್ಡದು, ಪ್ರಕೃತಿ ಕಲ್ಪಿತ. ಈ ಸತ್ಯಕ್ಕೆ ಪುರುಷನು ಕಲ್ಪಿತಾನೆ. ಪುರುಷ ಅಂದ್ರೆ ಪುರುಷನ ಪುರುಷತ್ವ ಕಲ್ಪಿತ, ಸ್ವರೂಪ ಕಲ್ಪಿತ ಅಲ್ಲ. ಪುರುಷ ಜೀವ ಅನ್ನೋದು ಜೀವತ್ವ ಕಲ್ಪಿತವೇ ಹೊರತು ಜೀವ ಸ್ವರೂಪ ಕಲ್ಪಿತ ಅಲ್ಲ. ಘಟಾಕಾಶತ್ವ ಕಲ್ಪಿತ, ಘಟಾಕಾಶವೇ ಕಲ್ಪಿತ ಅಲ್ಲ. ಆಕಾಶ ಆಕಾಶ ಹಾಗೆ ಜೀವನ ಜೀವತ್ವ ಇದೆಯಲ್ಲ, ನಾನು ಅನ್ನುವ ಅವನ ಪರಿಚ್ಛಿನ್ನವಾದ ಅಭಿಮಾನ ವಿಕಾರ ದೃಶ್ಯತ್ವ ಅದು ಕಲ್ಪಿತ. ಅಲ್ಲಿರುವ ಚೇತನ ಪ್ರಿಯತ್ವ ಪ್ರತ್ಯಕ್ತ್ವ ಇದೆಯಲ್ಲ ಅದು ಕಲ್ಪಿತ ಅಲ್ಲ, ಅದು ಪರಮಾರ್ಥ. ಕಾರ್ಯ ಕಾರ್ಯ ಮಾತಾಪ ಪೆಟ್ಟಿಗೆ ಚಟಿ ಚಿಟಿ ಚಿಟಿ ಬೆಳಿಗ್ಗೆ ಹೊಡಿದ್ದಾರೆ. ಕೇಳಿಪ್ಪ, ನಾಗರಾಜ್ ಕೇಳ್ತಾರೆ, ಹೇಳಿ. ಗುರುಗಳೇ, ಅವಾಗಲೇ ಒಂದು ಮರ್ತೋಯ್ತು ನಂಗೆ. ಈ ಆಕಾಶ ಬಿಳಿ, ಅದು ಆಕ್ಚುಲಿ ನಮಗೆ ಬ್ಲೂ ಆಗಿ ಕಾಣುತ್ತೆ ಅನ್ನೋದು ಇದು ಶಾಸ್ತ್ರದ ಪ್ರಯೋಗವೋ ಇಲ್ಲ ಅದು ಇರುವುದು ಹಾಗೆ ಅಂತ ನಾವು ತಗೊಂಡಿದೀವ ಗುರುಗಳೇ? ಲೋಕದಲ್ಲಿ ಪ್ರಸಿದ್ಧ ತಾನೆ ಶಾಸ್ತ್ರ. ಆಕಾಶ ದೂರಕ್ಕೆ ನೀಲಿ ಕಾಣೋದು ಅದ್ ಸರಿ, ಆಕಾಶಕ್ಕೆ ನೀಲಿ ಕಾಣೋದು ಸ್ವಾಭಾವಿಕವಾಗಿ ಕಾಣಿಸುತ್ತೆ. ಅದು ಅದು ಬ್ಲೂ ಇಲ್ಲ ಅನ್ನೋದು ಶಾಸ್ತ್ರ ಹೇಳುತ್ತೆ ಅಂತ ಮಾತ್ರನಾ? ಅಲ್ಲ, ನಮಗೂ ಆಕಾಶ ನಮಗೂ ನಿಮಗೂ ಮಧ್ಯ ಆಕಾಶ ತಾನೆ, ಇಲ್ಲೂ ಇರ್ಬೇಕದು ನೀಲಿ ಇದ್ದಿದ್ರೆ. ಅಲ್ಲ, ಅದು ತುಂಬಾ ತುಂಬಾ ಸ್ವಲ್ಪ ಆದ್ರೆ ಕಾಣಿಸೋದಿಲ್ಲ, ವ್ಯಾಪಕವಾಗಿದ್ದಾಗ ಬ್ಲೂ ಕಾಣುತ್ತೆ. ಹಂಗಲ್ಲ, ಅದು ಸೂರ್ಯನ ಬಣ್ಣ ಬೆಳಕಲ್ಲಿ 7 ಬಣ್ಣ ಇದೆ. ಆ 7 ಬಣ್ಣದಲ್ಲಿ ನೀಲಿ ಬಣ್ಣಕ್ಕೆ ಸ್ಪ್ರೆಡ್ ಆಗೋ ಸ್ವಭಾವ ಇದೆ, ಬಾಕಿ ಇದಕ್ಕೆ ಸ್ಪ್ರೆಡ್. ಹಾಗೆ ದೂರಕ್ಕೆ ಆ ಬೆಳಕು ಅಲ್ಲಿ ನೀಲಿಯಾಗಿ ಕಾಣುತ್ತೆ ಅಷ್ಟೇ, ಆಕಾಶ ನೀಲಿ ಅಲ್ಲ, ಬೆಳಕೆ. ಸರಿ ಗುರುಗಳೇ, ಅದು ಏನಾದ್ರಾಗ್ಲಿ ಈಗ ಆಕಾಶ ನೀಲಿಯಾಗಿ ಕಾಣಿಸುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಅನುಭವದಲ್ಲಿ ಅಂದ್ರೆ ಹೇಳೋಕಾದ್ರೂ ಇದೆ. ಆದ್ರೆ ಇಲ್ಲ ಅನ್ನೋದು ಯಾರು ಹೇಳ್ತಾರೆ ಹಾಗೆ? ಅಲ್ಲಪ್ಪ, ನೀವು ವಿಮಾನದಲ್ಲಿ ಹೋಗ್ತಿರಲ್ಲ, ವಿಮಾನದಲ್ಲಿ ಹೋದಾಗ ವಿಮಾನದಲ್ಲಿ ಹೋಗ್ತಿರ್ಬೇಕಾದ್ರೆ ವಿಮಾನದ ಜಾಗ ನೀಲಿಯಾಗಿ ಭೂಮಿಯವ್ರಿಗೆ ಕಾಣುತ್ತೆ, ವಿಮಾನದಲ್ಲಿ ಇದ್ದವ್ರಿಗೆ ಅಲ್ಲಿ ನೀಲಿಯಾಗಿ ಕಾಣಲ್ಲ. ಅದು ಎಂದು ಮೇಲಕ್ಕೆ ಹೋದಾಗ ನೀಲಿ ಕಾಣುತ್ತೆ, ಅಲ್ಲೇ ಗೊತ್ತಾಗುತ್ತೆ. ನೀವು ವಿಮಾನದಲ್ಲಿ ಅಲ್ಲಿ ಸುಮಾರಿಗೆ ಎಷ್ಟೋ 1000 ಅಡಿ ಮೇಲೆ ಹೋಗ್ತಿರಲ್ಲ, ಆ ಜಾಗ ಆ 1000 ಅಡಿ ಎತ್ತರ ಇಲ್ಲಿಗೆ ನೀಲಿಯಾಗಿ ಕಾಣುತ್ತೆ, ಅಲ್ಲಿದ್ದವರಿಗೆ ಅದು ನೀಲಿಯಾಗಿ ಕಾಣಲ್ಲ. ಅಲ್ಲಿಂದ ಮತ್ತೆ ಅಷ್ಟೋ 1000 ಅಡಿ ಮೇಲಕ್ಕೆ ನೀಲಿಯಾಗಿ ಕಾಣುತ್ತೆ. ಅಂದ್ರೆ ದೂರಕ್ಕೆ ಆ ಸೂರ್ಯನಲ್ಲಿರ್ತಕ್ಕಂಥ 7 ಬಣ್ಣದಲ್ಲಿ ನೀಲಿ ಬಣ್ಣಕ್ಕೆ ಆ ಒಂದು ಸ್ವಭಾವ ಇದೆ ಅಂತ ಇವತ್ತು ಸೈನ್ಸ್ನವ್ರು ಹೇಳ್ತಾರೆ. ಇವಾಗ ಮಕ್ಕಳಿಗೆ ಸೈನ್ಸ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ ಇದೆಲ್ಲ. ಹೌದು, ಅಷ್ಟೇ ಅಲ್ಲ, ಇದು ಕೆಲವು ಜನ ಹೇಳ್ತಾರೆ ಭೂಮಿಯಲ್ಲಿ ಸಮುದ್ರ ಅಂಶ ಜಾಸ್ತಿ, ಸಮುದ್ರದ ರಿಫ್ಲೆಕ್ಷನ್ ಆಕಾಶಕ್ಕೆ ಬಿದ್ದಿದೆ ಅಂತಾರೆ. ಅದೇ ಸಮುದ್ರದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಸಮುದ್ರದ ಮೇಲೆ ಬಿದ್ದ ಸಮುದ್ರದ ರಿಫ್ಲೆಕ್ಷನ್ ಆಕಾಶದಲ್ಲಿ ನೀಲಿಯಾಗಿ ಕಾಣುತ್ತೆ ಅಂತ ಹೀಗೂ ಅಂತಾರೆ. ಇದು ಹೇಗೆ ಇದನ್ನು ಪ್ರೂವ್ ಮಾಡ್ಬೇಕು ಅನ್ನೋದು ಅವರ ಇದು ನನ್ನ ಕ್ವಶನ್ ಅದಲ್ಲ ಗುರುಗಳೇ. ನೀಲಿಯಾಗಿ ಕಾಣಿಸುತ್ತೆ ಅನ್ನೋದು ಎಲ್ಲರಿಗೂ ನೀಲಿಯಾಗಿ ಕಾಣಿಸುತ್ತೆ, ಯಾಕಾರ ಬಿಡ್ಲಿ, ಎಲ್ಲರಿಗೂ ಅದು ನೀಲಿಯಾಗಿ ಇಲ್ಲ ಅನ್ನೋದು ಹೇಳಿರೋದು ಯಾರು ಅಂತ? ನೀಲಿಯಾಗಿಲ್ಲ ಅಂತ ಲೋಕದವರೇ ಹೇಳಿರೋದು, ಶಾಸ್ತ್ರ ಹೇಳಲ್ಲ. ಎಲ್ಲಾರು ಹೇಳಿದಾರಲ್ಲ ಸರ್, ಸೈಂಟಿಸ್ಟ್ ಹೇಳಿದ್ದಾರೆ. ನೋಡಿ, ಇದು ಕಿರಣ್ ಅವರೇ, ಎಲ್ಲಾರು ಅನ್ನುವಂಥದ್ದು ಮೆಜಾರಿಟಿನಲ್ಲಿ ಹೇಳಿದ್ದಲ್ಲ. ಅದಕ್ಕೆ ಮೆಜಾರಿಟಿ ಅಲ್ಲ, ನಿಮ್ ಸೈನ್ಸ್ ಆಥೆಂಟಿಕ್ ಆಗಿ ಏನ್ ಹೇಳ್ತೀರಿ?
ಅಯ್ಯೋ ಸರ್, ಅಥೆಂಟಿಕ್ ಆಗಿ ಸೈನ್ಸ್ ಹೇಳೋದು. ಸೈನ್ಸ್ ಹೇಳಿ ತಗೊಳಲ್ವಲ್ಲ ಸರ್ ನೀವೆಲ್ಲದ್ರಲ್ಲೂ? ಅಲ್ಲ, ಇದು ನೀವು ಲೌಕಿಕ ಪ್ರಶ್ನೆ ಕೇಳ್ತಾ ಇದ್ದೀರಾ. ನೋಡಿ, ಲೌಕಿಕ ಪ್ರಶ್ನೆಗೆ ಇನ್ನೇನ್ ಕೊಡ್ಬೇಕು? ಎಲ್ಲಿ ಯುಕ್ತಿಯುಕ್ತವಾಗಿ ಶಾಸ್ತ್ರಕ್ಕೆ ಏನ್ ಮಾಡ್ತೀರಿ? ಸೈನ್ಸ್ ನಾವು ಅಷ್ಟರ ಮಟ್ಟಿಗೆ ತಗೊಳಲ್ಲ ಅಂತೀರಿ. ಅಲ್ಲ, ಟೈಮ್ ಶಾಸ್ತ್ರನ ತಗೊಳ್ತೀರಿ. ಪ್ರತ್ಯಕ್ಷಕ್ಕೆ ಶಾಸ್ತ್ರ ಬೇಕಾಗಿಲ್ಲ, ಪ್ರತ್ಯಕ್ಷ ಅತೀಂದ್ರಿಯಕ್ಕೆ ಸೈನ್ಸ್ ತಗೊಳ್ಳಲ್ಲ. ಅತೀಂದ್ರಿಯಕ್ಕೆ ಸೈನ್ಸ್ ಬೇಡಲ್ಲ. ಇಲ್ಲಿ ಇಂದ್ರಿಯ ಗೋಚರದಾಗಿದ್ರೆ ಸೈನ್ಸ್ ತಗೊಳ್ತೀವಿ. ಇಲ್ಲ, ಇಂದ್ರಿಯಕ್ಕೆ ಎಲ್ಲಿ ಬಿಳಿಯಾಗಿದೆ ಅಂತ ಗೋಚರವಾಗುತ್ತೆ ಗುರುಗಳೇ. ಅದು ತಪ್ಪು ತಿಳುವಳಿಕೆ. ಅದು ಮೀನಮ್ಮ ತೆಗಿ, ಮೀನಮ್ಮ ಒಳ್ಳೆ ಪ್ರಶ್ನೆ ಇವ್ರದ್ದು. ನಮ್ಗೆ ನಿಮ್ಗೆ ಮಧ್ಯ ಇರೋ ಸ್ಪೇಸ್ ಅಲ್ಲಿ ನೀಲಿ ಎಲ್ಲಿ ಕಾಣುತ್ತೆ ಅಂಕಲ್? ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನೀಲಿ ಇದ್ರೆ ಎಲ್ಲಾ ಕಡೆ ಕಾಣಿಸ್ಬೇಕಲ್ವಾ? ಹೇಳ್ದೆ, ಕೇಳಿಲ್ಲ ಅವರು. ಸ್ವಲ್ಪ ಜಾಗದಲ್ಲಿ ಕಾಣಿಸುತ್ತೆ, ದೊಡ್ಡ ಜಾಗದಲ್ಲಿ ಕಾಣಲ್ಲ ಅನ್ನೋದಿಲ್ಲ. ಒಂದ್ಸತಿ ನೀಲಿ ಇದ್ರೆ ಎಲ್ಲಿಗೂ ನೀಲಿ ಇರ್ಬೇಕು. ಗುರುಗಳು ಹೇಳೋ ಹಾಗೆ ಗುರುಗಳು ಏನಂತ ಹೇಳ್ತಾರೆ, ಡೆನ್ಸ್ ಆಗಿದ್ದಾಗ, ಡೆನ್ಸಿಟಿ ಜಾಸ್ತಿ ಡೆನ್ಸ್ ಆಗಿದ್ದಾಗ ಕಾಣಿಸುತ್ತೆ ಕಲರ್. ಹಾಗೇನಿಲ್ಲಪ್ಪ, ಡಿಸ್ಪರ್ಸ್ ಆದಾಗ ಕಾಣಿಸೋಲ್ಲ. ಸರ್ ನಾಗರಾಜ್ ಸರ್, ಒಂದು ರಾಲೆ ಎಫೆಕ್ಟ್ ಅಂತಿದೆ. ನೀವು ಅದನ್ನ ಓದಿ ಇವತ್ತು ಆಮೇಲೆ. ಯಾವುದು ಸರ್? ರಾಲೆ ಎಫೆಕ್ಟ್ ಅಂತ, RALEIGH ಅಂತ. ಅದರಿಂದ ನೀಲಿ ಕಾಣುತ್ತೆ. ಇದು ಸೈನ್ಸ್, ಇದು ಶಾಸ್ತ್ರ ಬೇಕಿಲ್ಲ ಇದಕ್ಕೆ. ಅದನ್ನ ಒಂದು ಫೆನಾಮಿನನ್ ಅಂತಾರೆ, ರಾಲೆ ಸ್ಕ್ಯಾಟರಿಂಗ್ ಅಂತ. ಅದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅದ್ರದ್ದು ಲೈಟ್ ಒಂದು ಫಾರ್ಮ್, ಅದರಿಂದ ಸ್ಮಾಲರ್ ಪಾರ್ಟಿಕಲ್ಸ್ ವೇವ್ ಲೆಂತ್ ಡಿಸ್ಪರ್ಸ್ ಆಗಿ ಅದು ಬ್ಲೂ ಆಗಿ ಕಾಣುತ್ತೆ. ರೆಡ್ ಲೈಟ್ ಅಬ್ಸರ್ವ್ ಮಾಡೋದ್ರಿಂದ. ಇದು ನೀವು ವಿಕಿಪೀಡಿಯಾ ಓದಿದ್ರೆ ಸಿಗುತ್ತೆ ನಿಮ್ಗೆ. ಈಗ ನಾವು ಬೇಸಿಸ್ ಏನ್ ಮಾಡ್ಕೊಂಡಿದೀವಿ ಅದು ಸೈನ್ಸ್ ಬೇಸ್ಡ್. ಇದು ಲೋಕಕ್ಕೆ ಎಲ್ರಿಗೂ ಇದು ಅಕ್ಸೆಪ್ಟೆಡ್. ಇದು ಬೆಂಕಿ ಸುಡುತ್ತೆ ಅನ್ನೋ ಹಂಗೆ ಇದು ಸರ್. ಲೋಕಕ್ಕೆ ಅಂತ ಹೇಳಿದ್ರೆ ಮೆಜಾರಿಟಿ ಆಯ್ತು. ನೀವು ಮೆಜಾರಿಟಿ ಇವಾಗ ಸೈನ್ಸ್ ಗ್ರಾವಿಟೇಷನ್ ಪವರ್ ಇದೆ ಸೈನ್ಸ್ ಹೇಳುತ್ತೆ, ನಾವು ಅದನ್ನ ಒಪ್ಕೊಂಡಿದೀವಿ. ನಾವು ಅದನ್ನು ಅಲುಗಳಿಲ್ಲಪ್ಪ, ಸೈನ್ಸ್ ಹೇಳಿದ್ದೆಲ್ಲ ನಾವು ತೆಗೆದುಹಾಕಲ್ಲಪ್ಪ. ಭೂಮಿಗೆ ಆಕರ್ಷಣ ಶಕ್ತಿ ಇದೆ ಅಂತ ಪ್ರೂವ್ ಮಾಡಿದಾರಲ್ಲ, ನಾವು ಅದನ್ನು ಅಲುಗಳಿತೀವ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹಾಗೆ ಎಲ್ಲವನ್ನು ಸೈನ್ಸ್ ಅಲ್ಲಿ ಹೇಳಿದ್ಮೇಲೆ ಅಲುಗಳಕ್ಕಾಗಲ್ಲಪ್ಪ. ಎಲ್ಲವನ್ನೂ ಅತಿ ಪುಣ್ಯ ಪಾಪ ವಿಷಯಕ್ಕೆ, ಲೋಕಾಂತರ ವಿಷಯಕ್ಕೆ, ಆತ್ಮ ವಿಚಾರಕ್ಕೆ ಸೈನ್ಸ್ಗೆ ಅಲ್ಲಿ ಅದು ಕ್ಷೇತ್ರ ಅಲ್ಲ, ಅದು ಫೀಲ್ಡ್. ಇವಾಗ ನಮಗೆ ಬೆಳ್ಳಿ ಕಾಣಿಸುತ್ತೆ ಅಂತ ಹೇಳೋದು ಸೈನ್ಸ್ ಬೇಸ್ಡ್. ಅದು ನೀಲಿ ಕಾಣುತ್ತೆ ಅನ್ನೋದು ಇದು ಅಷ್ಟೇ ತೋರಿಕೆ, ಭ್ರಮೆ ಅಷ್ಟೇ, ಭ್ರಮೆ. ಅಲ್ಲ, ಸೈನ್ಸ್ ಬೇಕಿಲ್ಲ, ಥಿಯರಿ ಇಲ್ಲ ಅಂತ ಹೇಳಕ್ಕೆ. ಆಕಾಶ ಅಂದ್ರೆ ನಾವು ತಲೆ ಮೇಲೆ ಇರೋದು ಅಂತ ಮಾತ್ರ ತಗೊಳ್ಬಾರ್ದು. ಆಗ್ಲೇ ಮೀನಾ ಅವರು ಗುರುಗಳು ಹೇಳಿದಂಗೆನೆ ಎಲ್ಲ ಕಡೆ ಇರೋದು ಆಕಾಶ ಆದ್ಮೇಲೆ ಒಂದ್ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಕೆಳಗಡೆ ಆಕಾಶ ನೋಡಿ, ಅಲ್ಲೂ ಏನು ಡೆನ್ಸಿಟಿ ಕಮ್ಮಿ ಆಗಿರಲ್ಲ, ಆಕಾಶಕ್ಕೇನ್ ಡೆನ್ಸಿಟಿ ಇಲ್ಲ. ಆದ್ರೆ ಅಲ್ಲಿ ನೀಲಿ ಕಾಣಲ್ಲ. ಗುರುಗಳು ಆವಾಗ್ಲೇ ಅದನ್ನೇ ಹೇಳಿದ್ದು, ಏರೋಪ್ಲೇನ್ ಅಲ್ಲಿ ಹೋದಾಗ ನಿಮ್ಗೆ ಕೆಳಗ್ ನೀಲಿ ಕಾಣಲ್ಲ ಅಂತ. ಆಕಾಶದಲ್ಲಿ ನೀಲಿ ಇದ್ರೆ ಎಲ್ಲಾ ಕಡೆ ಇರೋ ಆಕಾಶದಲ್ಲೂ ನೀಲಿ ಕಾಣ್ಬೇಕಿತ್ತು. ಇದಕ್ಕೆ ಸೈನ್ಸ್ ಬೇಡ, ಸಾಮಾನ್ಯ ಜ್ಞಾನ ಹಿಂದಿನವ್ರಿಗೆ ಜಾಸ್ತಿ ಇತ್ತು ನಮ್ಗಿಂತ, ಅದರಿಂದ ಅವ್ರು ಅದನ್ನ ಕಂಡುಕೊಂಡಿದ್ರು ಅಷ್ಟೇ. ಸುಲಭ. ಅದೇನು ಆಕಾಶಕ್ಕೆ ಬಣ್ಣ ಇಲ್ಲ ಅಲ್ಲ, ವಾಯುವಿಗೆ ಬಣ್ಣ ಇಲ್ಲ, ವಾಯುವಿಗೆ ಕಾಣುವಾಗ ಆಕಾಶಕ್ಕೆ ಬಣ್ಣ ಬರುತ್ತಾ? ತೇಜಸ್ಸಿನ ಶುರು ಆಗೋದು ಬಣ್ಣ, ಶುರು ಆಗೋದು ತೇಜಸ್ಸಿಗೆ ಬಣ್ಣ, ನೀರಿಗೆ ರುಚಿ, ಭೂಮಿಗೆ ವಾಸನೆ, ಆಕಾಶಕ್ಕೆ ಸ್ಪರ್ಶ, ಇದು ವಾಯುವಿಗೆ ಸ್ಪರ್ಶ, ಆಕಾಶ ಶಬ್ದ ಅಷ್ಟೇ ಹೊರತು ಆಕಾಶಕ್ಕೆ ರೂಪ ಇಲ್ಲಪ್ಪ, ಕಲ್ಲರ್ ಇಲ್ಲಪ್ಪ. ಇಲ್ಲಿ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವ, ಸುಖ ದುಃಖಗಳನ್ನು ಅನುಭವಿಸೋದ್ರಲ್ಲಿ ಪುರುಷನು ಹೇತು ಅಂತ ಅನಿಸ್ಕೊಳ್ತಾನೆ. ಕಾರ್ಯಕರಣಗಳ ಕರ್ತೃತ್ವಕ್ಕೆ ಪ್ರಕೃತಿ ಹೇತು ಅಂತ ಅನಿಸ್ಕೊಳ್ತೇವೆ. ಹೇತು ಅಂದ್ರೆ ಕಾರಣ ಅನಿಸ್ಕೊಳ್ತೆ ಅಂದ್ರು. ಇಲ್ಲಿ ಕಾರ್ಯಕರಣ ಕರ್ತೃತ್ವೇ ಕಾರ್ಯಂ ಶರೀರಂ ಕರಣಾನಿ ಚ ತತ್ವಾನಿ ತ್ರಯೋದಶ. ತತ್ಸ್ಥಾನಿ, ತತ್ವಾನಿ ಅಲ್ಲ, ತತ್ವಾನಿ ಹೋಗ್ಬಿಟ್ಟೆ, ತತ್ಸ್ಥಾನಿ. ಅಲ್ಲಿ ಕರಣಗಳು 13 ಅಂತ ಇಲ್ಲಿ ಹೇಳಿದ್ದಾರೆ, ಸೂತ್ರ ಭಾಷೆಯಲ್ಲಿ 11 ಅಂತ ಹೇಳಿದ್ದಾರೆ. ಒಂದ್ ಕಡೆ ದ್ವಾದಶ ಸಂಖ್ಯೆ ಅಂತ ಒಂದ್ ಕಡೆ ಹೇಳಿದ್ದಾರೆ. ಯಾಕೋ ಸಂಖ್ಯಾ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಕಾರ್ಯ ಅಂದ್ರೆ ಶರೀರ, ಅಂದ್ರೆ ಸಪ್ತಧಾತುವಿಂದ ಕೂಡಿರುವ ಸ್ಥೂಲವಾಗಿರ್ತಕ್ಕಂತಹ ಶರೀರ ಕಾರ್ಯ. ಕಾರಣ ಅಂದ್ರೆ ಅದರಲ್ಲೇ ಅಂಟುಕೊಂಡ, ಅದರಲ್ಲಿಯೇ ಇರುವ, ತಸ್ಮಿನ್ ಸ್ಥಿತಾನಿ ತತ್ಸ್ಥಾನಿ, ಅದರಲ್ಲಿರ್ತಕ್ಕಂಥ 13 ಅಂತಾರೆ. ಅಲ್ಲಿ 13 ನಂಗೆ ಸ್ವಾಮಿ ಏನ್ ಮಾಡಿದ್ರು, ದೇಹೇಂದ್ರ ಮನಸ್ಸು ಬುದ್ಧಿ ಅಹಂಕಾರ ಸೇರಿಸ್ಬಿಟ್ರು. ಮನಸ್ಸು ಬುದ್ಧಿ ಅಹಂಕಾರ 3 ಮಾಡ್ಕೊಂಡು 13 ಮಾಡಿದ್ರು. ಈ 2 ಮಾಡಿದ್ರೆ ಮನಸ್ಸು ಬುದ್ಧಿನ್ ಮಾಡೋರು, 1 ಮಾಡಿದ್ರೆ ಅಂತಃಕರಣ ಅನ್ನೋರು.
ಅಂತ 11 ಮಾಡಿದ್ರೆ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಅಂತಃಕರಣ ಅಂತಾರೆ. 12 ಆದ್ರೆ ಮನಸ್ಸು ಬುದ್ಧಿ ಅಂತಾರೆ. 13 ಆದ್ರೆ ಮನಸ್ಸು ಬುದ್ಧಿ ಅಹಂಕಾರ ಅಂತಾರೆ. 14 ಮಾಡಿದ್ರೆ ಚಿತ್ತ ಅಂತ ಸೇರಿಸ್ಕೊಳ್ತಾರೆ. ಎಷ್ಟು ಬೇಕಾದ್ರೂ ಅದನ್ನ ಬ್ರಿಡ್ಜ್ ಹೆಚ್ಚು ಮಾಡ್ಬೋದು, ಬ್ರಿಡ್ಜ್ ಮಾಡ್ಬೋದು, ಮಾಡ್ಬೋದು. ಒಟ್ಟು ಇದ್ರಲ್ಲಿ ತಾತ್ಪರ್ಯ ಇಲ್ಲ. ಇದು 10, 11, 12 ತಾತ್ಪರ್ಯ. ಒಟ್ಟು ಕಾರಣಗಳು ಅಂತ ಇದೆಯಲ್ಲ, ಅವುಗಳು ಮತ್ತೆ ಶರೀರಗಳು ಇದಿಷ್ಟು ಪ್ರಕೃತಿಯಿಂದ ಉಂಟಾದದ್ದು, ಪ್ರಕೃತಿಯ ವಿಕಾರ. ದೇಹಸ್ಯ ಆರಂಭಕಾಣಿ ಭೂತಾನಿ ಪಂಚ, ದೇಹಸ್ಯ ಆರಂಭಕಾಣಿ ಭೂತಾನಿ ಪಂಚ ವಿಷಯಾಶ್ಚ. ದೇಹಕ್ಕೆ ಕಾರಣವಾಗಿರ್ತಕ್ಕದ್ದು ಪಂಚಭೂತಗಳು ಮತ್ತು ಪಂಚ ವಿಷಯಗಳು. ಅಲ್ಲಿ ಆಕಾಶ, ಆಕಾಶದ ಗುಣವಾದ ಶಬ್ದ, ಅದೆರಡರಿಂದ ನಮಗೆ ಕಿವಿ ಬಂದಿದೆ ಅಂತಾರೆ. ವಾಯುವಿನ ಗುಣವಾದಂಥ ಸ್ಪರ್ಶದಿಂದ ನಮಗೆ ಚರ್ಮೇಂದ್ರಿಯ ಬಂದಿದೆ ಅಂತಾರೆ. ಹೀಗೆ ಭೂತಗಳು 5 ವಿಷಯಗಳು, ದೇಹಕ್ಕೆ ಕಾರಣವಾಗಿರೋ ಭೂತಗಳು 5 ವಿಷಯಗಳು. ಇದಿಷ್ಟು ಪ್ರಕೃತಿ ಸಂಭವಾದ ವಿಕಾರಗಳು ಅಂತ ಹಿಂದೆ ಹೇಳಿದೆ. ಪ್ರಕೃತಿ ಸಂಭವ ವಿಕಾರ ಪೂರ್ವೋಕ್ತಾ ಪ್ರಕೃತಿ ಇಹ ಕಾರ್ಯಗ್ರಹಣೇನ ಗೃಹ್ಯಂತೆ. ಇದಿಷ್ಟು ಪಂಚಭೂತಗಳು ವಿಷಯಗಳು ಇದೆಯಲ್ಲ, ಇದಿಷ್ಟು ಪ್ರಕೃತಿಯಿಂದ ಉಂಟಾದವುಗಳಾದ ವಿಕಾರಗಳು ಹಿಂದೆ ಹೇಳಿದ್ದು ಅಂತ ಹೇಳ್ತಾ, ಇದನ್ನು ಕಾರ್ಯಾನು ಶಬ್ದದಿಂದ ಅದಷ್ಟನ್ನು ತಗೊಳ್ತೀವಿ. ಕಾರ್ಯ ಅಂತಂದ್ರೆ ಪಂಚಭೂತಗಳು, ವಿಷಯಗಳು, ದೇಹಗಳು ಎಲ್ಲ ಪ್ರಕೃತಿಯಿಂದ ಉಂಟಾದವುಗಳು ಅಂತ. ಸ್ಥೂಲವಾಗಿರೋದು ಏನೇನೇನೇನಿದೆಯೋ, ಸ್ಥೂಲ ಸೂಕ್ಷ್ಮ 2, ಅದಷ್ಟು ಪ್ರಕೃತಿಯಲ್ಲಿ ಇರೋದು. ಇನ್ನು ಸ್ಥೂಲ ಸೂಕ್ಷ್ಮಗಳಿಂದ ಆಗುವ ಎಫೆಕ್ಟ್ ಇದೆಯಲ್ಲ, ಸುಖ ದುಃಖ ಮೋಹ, ಅವುಗಳನ್ನು ಮಾತ್ರ ಜೀವ ಅನುಭವಿಸೋನು. ಇಲ್ಲಿ ಚೇತನ ಅವನು, ಅದರಿಂದ ಅವನ ಹೇತು ಯಾವುದಕ್ಕೂ ಬರಲ್ಲ. ಅವನ ಹೇತು ಭೋಕ್ತೃತ್ವ ಒಂದಕ್ಕೆ ಇಟ್ಕೋಬೇಕಷ್ಟೇ. ಭೋಕ್ತೃತ್ವ ಉಪಲಕ್ಷಣ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಅನ್ಕೋಬೇಕು. ಆ ಕರ್ತೃತ್ವವನ್ನು ಪ್ರಕೃತಿ ಇದೆ ಅಂತ ಹೇಳೋದು, ಜ್ಞಾತೃತ್ವ ಭೋಕ್ತೃತ್ವ ಇದು ಅಂತ ಹೇಳ್ತಾರೆ, ಜೀವನದು ಅಂತಾರೆ. ಏನೋ ಕಾರ್ಯಕಾರಣದಿಂದ ಇದೆಲ್ಲ ತಗೊಳ್ಳಲಾಗುತ್ತೆ. ಗುಣಾಶ್ಚ ಪ್ರಕೃತಿ ಸಂಭವಾಃ, ಗುಣಾಶ್ಚ ಪ್ರಕೃತಿ ಸಂಭವಾಃ, ಸುಖ ದುಃಖ ಮೋಹಾತ್ಮಕಾಃ, ಸುಖ ದುಃಖ ಮೋಹಾತ್ಮಕಾಃ, ಕರಣಾಶ್ರಯತ್ವಾತ್, ಕರಣಾಶ್ರಯತ್ವಾತ್, ಕರಣಗ್ರಹಣೇನ ಗೃಹ್ಯಂತೆ, ಕರಣಗ್ರಹಣೇನ ಗೃಹ್ಯಂತೆ. ಗುಣಗಳನ್ನು ಬಿಟ್ಬಿಟ್ರಲ್ಲ ಅದ ಇಲ್ಲ, ಗುಣಗಳು ಕೂಡ ಪ್ರಕೃತಿಯಿಂದ ಉಂಟಾಗುವಂಥವುಗಳು. ಅದು ಸುಖ ದುಃಖ ಮೋಹಾತ್ಮಕವಾಗಿದೆ. ಅದು ಕರಣಗಳನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಕಾರಣ ಅಂತ ಹೇಳ್ತಿದ್ರೆ ಗುಣವನ್ನು ಸೇರಿಸ್ಕೊಂಡ್ಬಿಡಿ ಇಂದ್ರು. ಕರಣವನ್ನು ಉಂಟು ಮಾಡುತ್ತೆ ಅಂದ್ರೆ ಕರಣವನ್ನು ಉಂಟು ಮಾಡುತ್ತೆ, ಗುಣಗಳನ್ನು ಉಂಟು ಮಾಡುತ್ತೆ. ಮುಂಚೆ ಗುಣಗಳೇ ಆಗೋದು, ಆ ಗುಣಗಳಿಂದಲೇ ದೇಹಗಳು, ಕರಣಗಳು ಇದೆಲ್ಲ ಆಗೋದು. ಅದು ಪ್ರಕೃತಿ 3 ಗುಣಗಳ ಒಟ್ಟು, ಸಮ ಪ್ರಮಾಣ ಕೂಡಿದಂಥ 3 ಗುಣಗಳ ಒಟ್ಟೆ ಪ್ರಕೃತಿ. ಆ ಗುಣಗಳ ವೈಪರೀತ್ಯವೇ, ವ್ಯತ್ಯಾಸವೇ ಸೃಷ್ಟಿ. ಅವುಗಳಿಂದಲೇ ಪಂಚಭೂತಗಳು, ದೇಹೇಂದ್ರಿಯಗಳು ಎಲ್ಲವೂ ಬರುತ್ತೆ ಇದರಿಂದ, ಪ್ರಕೃತಿಯಿಂದ. ಅದಷ್ಟನ್ನು ಕರಣವನ್ನು ಗ್ರಹಣೆ ಮಾಡೋದ್ರಿಂದಲೇ ಅದಷ್ಟನ್ನು ಗುಣಗಳನ್ನು, ಸುಖ ದುಃಖ ಮೋಹ ಅಷ್ಟನ್ನು ತೆಗೆದುಕೊಳ್ಬೇಕು. ಸುಖ ದುಃಖ ಮೋಹಗಳು ಕೂಡ ಪ್ರಕೃತಿಯಲ್ಲೇ ಸೇರುತ್ತೆ, ಅದು ಪ್ರಕೃತಿ ವಿಕಾರವೇ. ಪ್ರಕೃತಿಯೇ ಜೀವನಿಗೋಸ್ಕರ ಸುಖವನ್ನು ಉಂಟು ಮಾಡುತ್ತೆ, ದುಃಖವನ್ನು ಉಂಟು ಮಾಡುತ್ತೆ, ಮೋಹವನ್ನು ಉಂಟು ಮಾಡುತ್ತೆ. ಸುಖವನ್ನು ಉಂಟು ಮಾಡುವಾಗ ಪ್ರಕೃತಿ ಸತ್ವಗುಣವನ್ನು ಆಶ್ರಯಿಸ್ಕೊಂಡು ಉಂಟು ಮಾಡುತ್ತೆ. ಅದೇ ಪ್ರಕೃತಿ ದುಃಖವನ್ನು ಉಂಟು ಮಾಡುವಾಗ ರಜೋಗುಣವನ್ನು ಉಂಟು ಮಾಡ್ಕೊಂಡು ಆಶ್ರಯಿಸ್ಕೊಂಡು ಉಂಟು ಮಾಡುತ್ತೆ. ಅವಿವೇಕವನ್ನು ಉಂಟು ಮಾಡುವಾಗ ತಮೋಗುಣವನ್ನು ಆಶ್ರಯಿಸ್ಕೊಂಡು ಉಂಟು ಮಾಡುತ್ತೆ. ಅದಷ್ಟು ಸುಖ ದುಃಖ ಮೋಹಗಳು, ಅದಕ್ಕೆ ಕಾಣುವ ಗುಣಗಳು ಅದಷ್ಟು ಪ್ರಕೃತಿಯಿಂದಲೇ ಬಂದದ್ದು. ಅಷ್ಟಕ್ಕೂ ಪ್ರಕೃತಿಯೇ ಕಾರಣ. ಅದನ್ನು ಅನುಭವಿಸುವುದು ಅನ್ನೋದು ಒಂದೇ ಜೀವನ ಹೇತು. ನನಗಾಯ್ತು, ಸುಖ ಆಯ್ತು, ದುಃಖ ಆಯ್ತು ಮಾಡಿದ್ದು. ಜೀವನ ನೀವು ಚೈತನ್ಯ ಅನ್ನಕ್ಕಾಗಲ್ಲ ಅಲ್ವಾ ಗುರುಗಳೇ? ಚೈತನ್ಯದ ಅದಕ್ಕೆ ಏನಂತಾರೆ, ನೀವೇ ಅಂತಿರಲ್ಲ, ಚೈತನ್ಯತ್ವ ತಗೊಂಡಿದೆ ಬ್ರಹ್ಮನ ಹತ್ರ. ಅಲ್ಲ, ಚೈತನ್ಯಾಭಾಸವೇ ಜೀವತ್ವ. ಅದೇ ಸೂರ್ಯಾದಿ ಪ್ರತಿಬಿಂಬ, ನೀರು ಕನ್ನಡಿಲಿ ಬೀಳೋ ಹಾಗೇನೆ ಅಂತಃಕರಣ ತಟ್ಟೆ ತೋರ್ಕೊಂಡಂಥ ಒಂದು ಇದು ಅರಿವು. ಈಗ ಜೀವನನ್ನ ಸುಖ ದುಃಖ ರೂಪ, ಸುಖ ದುಃಖ ಮೋಹ ರೂಪ ಅನ್ನಲ್ಲ, ಸುಖ ದುಃಖ ಮೋಹನ ಅನುಭವಿಸೋನು ಅಂತಾರೆ. ಸುಖ ದುಃಖ ಮೋಹಗಳು ಗುಣದ ಕಾರ್ಯ. ಆದ್ರೆ ನಿಜ ಅಂದ್ರೆ ಅದು ಬೈ ಇಟ್ ಸೆಲ್ಫ್ ಚೈತನ್ಯ ಅಲ್ಲ, ಅದು ಚೈತನ್ಯ ಅದಕ್ಕೂ ಇದರಿಂದಾನೇ ಬಂದಿದೆ. ಹೌದು. ಇವಾಗ ಕಿಡಿಯು ಹೇಗೆ ಬೆಂಕಿಯೋ, ಕಿಡಿ ಅದು ಸಣ್ಣ ಆಗಿರ್ಬೋದು, ಕಿಡಿ ಅದು ಬೆಂಕಿಯೇ. ಹಾಗೆ ಜೀವನು ಅಲ್ಪನಾಗಿರ್ಬೋದು, ಅದು ಪರಮಾತ್ಮನೇ ಅವನು.
ಅಯ್ಯ ಯಥಾ ಸುದೀಪ್ತ ಪಾವಕಾದಿ ಸ್ಫುಲಿಂಗಾ ಸಹಸ್ರಶ ಪ್ರಭವಂತೆ ಸ್ವರೂಪಾ ಅಂತ ಜೀವರೂಪವು ಕಿಡಿ ಬಂದಂಗೆ ಬಂದಿದೆ ಅಂತಾರೆ. ಅಲ್ಲಿ ಏನಿದೆ ಅಂದ್ರೆ ಅಂತಃಕರಣಾಭಿಮಾನ ಇದೆ ಅನ್ನೋದು ಒಂದೇ ಕಾರಣ, ಅವನನ್ನು ಪರಮಾರ್ಥ ರೂಪ ಅಲ್ಲ ಅನ್ನಕ್ಕೆ. ಅಂದ್ರೆ ಅಹಂಕಾರ ಇದೆ ಅಂತ. ಅಂತಃಕರಣ ನಾನು ಪ್ರತ್ಯಯ ಇದೆಯಲ್ಲ, ಆ ನಾನು ಎರಡು ಇದೆ. ನು ಅನ್ನೋದು ತೆಗೆದುಹಾಕಬೇಕಾದ ಅಂಶ, ನಾ ಅನ್ನೋದು ತಾನ ಆತ್ಮರೂಪ ಅಂಶ, ಎರಡು ಸೇರಿ ನಾನಾಗ್ಬಿಟ್ಟಿದೆ. ತಸ್ಮಿನ್ ಕಾರ್ಯ ಕಾರಣಕರ್ತೃತ್ವೇ ಹೇತು ಕಾರಣಂ ಆರಂಭಕತ್ವೇನ ಪ್ರಕೃತಿ ಉಚ್ಯತೆ. ಅದರಲ್ಲಿ ಅಂದ್ರೆ ಆ ಕಾರ್ಯಕರಣಗಳನ್ನು ಉಂಟು ಮಾಡುವುದರಲ್ಲಿ, ಅಂದ್ರೆ ದೇಹೇಂದ್ರಿಯಾದಿಗಳನ್ನು ಉಂಟು ಮಾಡುವುದರಲ್ಲಿ ಆ ಪ್ರಕೃತಿಯೇ ಹೇತು, ಅದೇ ಕಾರಣ, ಅದೇ ಆರಂಭಕನ ಉಂಟು ಮಾಡೋದು. ಹೇತು ಅಂದ್ರೂ ಕಾರಣ, ಕಾರಣ ಅಂದ್ರೂ ಅದಕ್ಕೆ ಇದು ಉಂಟಾಗುವುದಕ್ಕೆ ನಿಮಿತ್ತ ಅಂತ. ಕಾರಣ ಹೇತು ಆರಂಭಕ ಎಲ್ಲ ಒಂದೇ ಅರ್ಥ. ಅದು ಪ್ರಕೃತಿ ಅದಕ್ಕೆ ಕಾರ್ಯ ದೇಹೇಂದ್ರಿಯಾದಿಗಳನ್ನು ಉಂಟು ಮಾಡೋದು. ಅಂದ್ರೆ ಅಧ್ಯಾತ್ಮವಾಗಿ ದೇಹೇಂದ್ರಿಯಾದಿಗಳು, ಆದಿ ಭೌತಿಕವಾಗಿ ಪಂಚಭೂತಗಳು, ಆದಿದೈವಿಕವಾಗಿ ಲೋಕಾಂತರು ದೇವಾದಿಗಳು ಎಲ್ಲವೂ ಪ್ರಕೃತಿ ವಿಕಾರವೇ. ಜೀವತ್ವ ಒಂದು ಬಿಟ್ಟುಬಿಟ್ರೆ ಅಷ್ಟು ಪ್ರಕೃತಿ ವಿಕಾರವೇ. ಕಾರ್ಯ ಕಾರಣಕರ್ತೃತ್ವೇ ಇತ್ಯಸ್ಮಿನ್ನಪಿ ಪಾಠೆ ಕಾರ್ಯ ಕಾರಣಕರ್ತೃತ್ವೇ ಇತ್ಯಸ್ಮಿನ್ನಪಿ ಪಾಠೆ ಕಾರ್ಯಂ ಯಸ್ಯ ಪರಿಣಾಮಃ ಕಾರ್ಯಂ ಯದ್ಯಸ್ಯ ಪರಿಣಾಮಃ ತತ್ತಸ್ಯ ಕಾರ್ಯಂ ವಿಕಾರಃ ತತ್ತಸ್ಯ ಕಾರ್ಯಂ ವಿಕಾರಃ ವಿಕಾರಿ ಕಾರಣಂ. ಕಾರಿ ಕಾರಣ. ಹಾಗೆ ಕಾರ್ಯ ಕಾರಣಕರ್ತೃತ್ವ ಅಂತ ಪಾಠ ಇದ್ರೆ ಯಾವುದು ಯಾವುದರ ಪರಿಣಾಮವೋ ಅದು ಅದರ ಕಾರ್ಯ ವಿಕಾರ. ಇವಾಗ ಪಂಚಭೂತಗಳು ವಿಕಾರ ಅಂತ ಆದರೆ ಕಾರ್ಯ, ಆವಾಗ ಅವ್ಯಾಕೃತ ಕಾರಣ ಆಗತ್ತೆ. ಪಂಚಭೂತಗಳಿಂದ ಗಿಡಮರ ಬಳ್ಳಿ ನಾವೆಲ್ಲ ಹುಟ್ಟಿದೀವಿ ಅಂದ್ರೆ ಪಂಚಭೂತ ಕಾರಣ ಆಗತ್ತೆ, ನಾವುಗಳು ಇದೆಲ್ಲ ಗಿಡಮರ ಬಳ್ಳಿಗಳೆಲ್ಲ ಕಾರ್ಯ ಆಗತ್ತೆ. ಇದು ಜಗತ್ತೆಲ್ಲ ಕಾರ್ಯ ಕಾರಣ ರೂಪದಲ್ಲೇ ಇದೆ. ಒಂದು ಹಿಂದಿಂದ ಕಾರಣ, ಮುಂದಿಂದವೋ ಕಾರ್ಯ, ಹಿಂದಿನ ಕಾರಣ, ಅದರ ಹಿಂದಿಂದಕ್ಕೆ ಆ ಮಧ್ಯದ ಕಾರಣ ಆಗತ್ತೆ, ಅದು ಕಾರಣ ಆಗತ್ತೆ. ಆಗ ಅಂಗಿ ಕಾರ್ಯ, ಬಟ್ಟೆ ಕಾರಣ, ಬಟ್ಟೆ ಕಾರ್ಯ, ನೂಲು ಕಾರಣ, ನೂಲು ಕಾರ್ಯ, ಹತ್ತಿ ಕಾರಣ, ಹಾಗೆ ಹತ್ತಿ ಕಾರ್ಯ, ಗಿಡ ಕಾರಣ, ಗಿಡ ಕಾರ್ಯ, ನೆಲ ಕಾರಣ, ಅದು ಬೀಜ ಕಾರಣ. ಹೀಗೆ ಕಾರ್ಯಕಾರಣ ಸಾಪೇಕ್ಷ ಹೇಳಬೇಕು. ಹೀಗೆ ಅನ್ನ ಆದವನ್ನ ಜಗತ್ತಿನಲ್ಲಿ ಸಾಪೇಕ್ಷ ಹೇಳ್ತೀವೋ, ಎಲ್ಲವೂ ಅನ್ನ ಆದವನಾಗೆ ಕಾರ್ಯಕಾರಣ ಅಂತ ನಾವು ಹೇಗೆ ನೋಡ್ತೀವಿ ಅಂದ್ಮೇಲೆ, ನೀವು ಉಂಟಾಯ್ತು ಅಂತ ನೋಡಿದ್ರೆ ಉಂಟಾದದ್ದೆಲ್ಲ ಕಾರ್ಯ, ಯಾವುದನ್ನ ಉಂಟಾಯ್ತು ನೋಡ್ತೀರೋ ಅದೆಲ್ಲ ಕಾರಣ. ಎಷ್ಟ ಪರಿಣಾಮ ಯತ್, ಯಾವುದರ ಪರಿಣಾಮವೋ ಅದು ಕಾರ್ಯ, ಅದು ಅದರ ಕಾರ್ಯ ವಿಕಾರ. ವಿಕಾರಿ ಅದು ಆ ವಿಕಾರ ಉಳ್ಳದಿದೆಯಲ್ಲ. ಇವಾಗ ಮಡಿಕೆಗೆ ಮಣ್ಣು ಕಾರಣ, ಮಡಿಕೆ ಕಾರ್ಯ ಅನ್ಸ್ಕೊಳುತ್ತೆ, ಮಣ್ಣು ಕಾರ್ಯ ಆಗುತ್ತೆ ಅದರ ಕಾರಣ ದೃಷ್ಟಿಯಿಂದ. ಮಣ್ಣಿಗೆ ಯಾವುದು ಕಾರಣವೋ ಅದು. ಹಾಗೆ ವಿಕಾರಿ ವಿಕಾರ ಉಳ್ಳದ್ದು ಕಾರಣ, ವಿಕಾರವಾದದ್ದು ಕಾರ್ಯ. ವಿಕಾರಿ ವಿಕಾರ ಕಾರ್ಯ, ವಿಕಾರಿ ಕಾರಣ. ವಿಕಾರ ಅಸ್ಯ ಅಸ್ತೀತಿ ವಿಕಾರಿ, ವಿಕಾರ ಉಳ್ಳದ್ದು ವಿಕಾರಿ, ಅದು ಕಾರಣ. ವಿಕಾರವಾದದ್ದು ಕಾರ್ಯ. ತಯೋಃ ವಿಕಾರ ವಿಕಾರಿಣೋಃ ಕಾರ್ಯಕಾರಣಯೋಃ ಕರ್ತೃತ್ವೇ ಇತಿ. ಕಾರ್ಯಕಾರಣಯೋಃ ಕರ್ತೃತ್ವೇ ಇತಿ. ಆ ವಿಕಾರ ವಿಕಾರಿಗಳನ್ನ ಅಂದ್ರೆ ಕಾರ್ಯಕಾರಣ ಅಂತ ಏನಿದೆ ಲೋಕದಲ್ಲಿ ಅವುಗಳನ್ನು ಉಂಟು ಮಾಡೋದು ಅನ್ನೋದಲ್ಲಿ ಪ್ರಕೃತಿ ಹೇತು ಅಂತ ಇನ್ನೊಂದು ಅರ್ಥ, ಎರಡನೇ ಅರ್ಥ ಇದು. ಮೊದಲು ದೇಹೇಂದ್ರಿಯ ಅಂತ ಅರ್ಥ ಮಾಡಿದ್ರು, ಇವಾಗ ಕಾರ್ಯಕಾರಣ ಅಂತ ಇದೆಯಲ್ಲ ಲೋಕದಲ್ಲಿ, ಈ ಕಾರ್ಯಕಾರಣಗಳಿಗೆ ಕರ್ತೃವಾಗಿ ಪ್ರಕೃತಿ ಕಾರಣ ಅಂತ ಎರಡನೇ ಅರ್ಥ. ಮೂರನೇ ಅರ್ಥ ಮಾಡ್ತಾರೆ ಏನು, ಅಥವಾ ಷೋಡಶ ವಿಕಾರಾಃ ಕಾರ್ಯಂ ಸಪ್ತ ಪ್ರಕೃತಿ ವಿಕೃತಯಃ ಕಾರಣಂ ತಾನ್ಯೇವ ಕಾರ್ಯಕಾರಣಾನಿ ಉಚ್ಯಂತೆ. ಹಾಗೂ ಮಾಡಿದ್ದ 16 ಇದೆಯಲ್ಲ, ಅದೇ ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ವಿಷಯ ಮತ್ತೆ ಅಂತಃಕರಣ, ಇದಿಷ್ಟು ಕಾರ್ಯ. ಇನ್ನು ಇದೆಯಲ್ಲ ಕಾರಣ ಪ್ರಕೃತಿ 7, ಅವರು ಮಹತ್ವ ಅಹಂಕಾರ ಪಂಚಭೂತ ತನ್ಮಾತ್ರೆ. ಇಲ್ಲಿ ಅವ್ಯಾಕೃತ ಬಿಟ್ಬಿಟ್ರು, ಯಾಕಂದ್ರೆ ಅವ್ಯಾಕೃತವೇ ಅದಕ್ಕೆ ಕಾರಣ ಅಂತ ಹೇಳ್ತೇವೆ, ಹೇಳ್ಬೇಕು ಅಂತ ಹೊರಟಿರೋದು. ಅದೇ ಹೇತು ಪ್ರಕೃತಿ ಹಿಂದೆ, ಅದೇ ಅವ್ಯಾಕೃತವೇ ಹೇತು ಪ್ರಕೃತಿ. ಇದು 2, ಅದು 5. ಯಾವ್ದೆರಡು? ಮಹತ್ವ ಅಹಂಕಾರ, ಹಿರಣ್ಯಗರ್ಭ ವಿರಾಟ್ ಪುರುಷ ಮತ್ತೆ ಪಂಚಭೂತಗಳ ತನ್ಮಾತ್ರೆ.
ಇದು ಕಾರಣ, ಇದು 16 ವಿಕಾರ ಕಾರ್ಯ, ಇದು ಎರಡಕ್ಕೂ ಅದು ಕಾರಣ ಅಂತ ಇದ್ದಾರೆ. ಇದು ಕಾರ್ಯಕಾರಣ. ಅರ್ಥ ಆಯ್ತಾ? ಕಾರ್ಯಕಾರಣ ಕನ್ಫ್ಯೂಸ್ ಆಗ್ತದೆ. ಇದನ್ನ 7 ಕಾರಣ ಅಂತ ಇದ್ದಾರೆ. ಯಾವ 7? ಹಿರಣ್ಯಗರ್ಭ ತತ್ವ, ವಿರಾಟ್ ಪುರುಷ ತತ್ವ ಮತ್ತೆ ಪಂಚಭೂತಗಳ ತನ್ಮಾತ್ರೆ. ಇದು ಕಾರಣ, ಇದು ಕಾರ್ಯ. ಯಾವುದು? 16 ಯಾವುದು? ಈಗ ಪಂಚವಿಷಯ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚವಿಷಯ, ಅಂತಃಕರಣ. ಇದು 16 ಕಾರ್ಯ, ಅದು 7 ಕಾರಣ. ಈ ಕಾರಣ ಕಾರ್ಯಗಳಿಗೂ ಅದು ಪ್ರಕೃತಿಯಿಂದ ಅವ್ಯಾಕೃತ ಅವ್ಯಕ್ತ ಅದು ಹೇತು ಕಾರಣ ಅಂತ ಅನಿಸ್ಕೊಳುತ್ತೆ. ಇದು 3ನೇ ಅರ್ಥ. ಮೊದಲನೇದು ಕಾರ್ಯ ಕಾರಣ ಕರ್ತಿರ್ತವೆ. 2ನೇದು ಕಾರ್ಯ ಕಾರಣ, ಯಾವ್ದಕ್ಕೆ ಯಾವುದು ಕಾರಣ ಅನ್ಸ್ಕೊಳ್ತೋ ಅದು ಕಾರಣ, ಯಾವ್ದ್ರ ಎಫೆಕ್ಟ್ ಯಾವುದು ಅದು ಕಾರ್ಯ, ಅದಕ್ಕೂ ಪ್ರಕೃತಿ ಕಾರಣ ಅಂದ್ರು. ಈಗ ಸಾಂಖ್ಯ ಶಾಸ್ತ್ರ ಹಾಗೇನೆ 7 ಕಾರಣ 16 ಕಾರ್ಯ, ಇದು ಎರಡಕ್ಕೂ ಪ್ರಕೃತಿ ಕಾರಣ ಅಂತ 3ನೇ ಅರ್ಥ. ನನಗೆ ಅರ್ಥ ಆಗ್ತಿರೋ ಸುಮ್ನೆ ಸಿಂಪಲ್ ಆಗಿ ಎಲ್ಲ ವರ್ಲ್ಡ್ ಅಲ್ಲಿ ಕಾಣೋದು ಎಲ್ಲಾನು ಪ್ರಕೃತಿ. ಹೌದು, ಈ ಜಗತ್ತೆಲ್ಲ ಪುರುಷನ ಅರ್ಥ ಮಾಡ್ಕೋಬೇಕಾಗಿದೆ. ಪುರುಷ ಅಂದ್ರೆ ಲೈಕ್ ಮನುಷ್ಯನಲ್ಲಿ ಪುರುಷ, ಐ ಮೀನ್ ಜೀವ ಇದು ಅಂತ ಇದ್ದೀರಾ ಅಲ್ವಾ? ಸೊ ಅಂತಃಕರಣದಲ್ಲಿರೋ ವೃತ್ತಿಗಳು ಪ್ರಕೃತಿ ಆಯ್ತಾ ಪುರುಷ ಆಯ್ತಾ ಅಂತ ಅದು ನಂಗೆ ಅಲ್ಲಿ ಸ್ವಲ್ಪ ಗೊತ್ತಾಗ್ತದೆ ಅಲ್ವಾ? ಇಲ್ಲಿ ಇದ್ರಲ್ಲಿ ಹೇಳ್ತಾ ಇರೋದು ಸುಖ ದುಃಖ ಪುರುಷ ಅಂತ ಅಲ್ಲ, ಪುರುಷ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸುಖ, ಐ ಮೀನ್ ಪ್ಲೆಷರ್ ಅಂಡ್ ಪೇನ್ ಅಂತ ಇದೆ ಇಲ್ಲಿ. ಅಲ್ಲ, ಸುಖ ದುಃಖಗಳನ್ನು ಅನುಭವಿಸೋನಷ್ಟೇ. ಸುಖ ದುಃಖಗಳು ಪುರುಷ ಅಲ್ಲ. ಸುಖ ದುಃಖ ಮೋಹಾಕಾರವಾಗಿ ಗುಣಗಳು ಪರಿಣಾಮ ಆಗತ್ತೆ, ಅದನ್ನು ಅನುಭವಿಸೋನು ಪುರುಷ. ಪುರುಷನ ವಿಚಾರ ತಗೊಳ್ತಾ ಇಲ್ಲ ಇಲ್ಲಿ. ಸದ್ಯ ಪುರುಷ ವಿಚಾರ ಕಂಡಿಗೆ ಇಟ್ಕೊಂಡು ಕಾರ್ಯಕಾರಣಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮೊದಲು ಕಾರ್ಯಕಾರಣ ಅಂತ ಇಟ್ಕೊಂಡು ಒಂದು ಅರ್ಥ ಮಾಡಿದ್ರು, ಕಾರ್ಯಕಾರಣ ಅಂತ ಇಟ್ಕೊಂಡು 2 ಅರ್ಥ ಮಾಡಿದ್ರು. ಕಾರ್ಯಕಾರಣ ಲೋಕದಲ್ಲಿ ಕಾಣುತ್ತಲ್ಲ, ಈ ಕಾರ್ಯಕಾರಣಗಳಿಗೆಲ್ಲ ಪ್ರಕೃತಿ ಅವ್ಯಾಕೃತ ಅವ್ಯಕ್ತ ಕಾರಣ ಅಂತ ಒಂದು ಅರ್ಥ. ಅಥವಾ 7 ಕಾರಣ 16 ಕಾರ್ಯ ಅಂತಿದೆಯಲ್ಲ, ಇದಕ್ಕೂ ಅವ್ಯಾಕೃತ ಕಾರಣ. ಅವ್ಯಾಕೃತ ಕಾರಣ ಅನ್ನೋದು ಎಲ್ಲ ಅರ್ಥದಲ್ಲೂ ಸಮಾನವೇ. ಅವ್ಯಾಕೃತ ಕಾರಣ ಅನ್ನೋದು ಎಲ್ಲೂ ಬಿಡ್ತಾ ಇಲ್ಲ. ಕಾರ್ಯಕಾರಣ ಅನ್ನೋದಲ್ಲಿ ಅರ್ಥ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅಷ್ಟೇ. ಪುರುಷಶ್ಚ ಸಂಸಾರಸ್ಯ ಕಾರಣಂ ಯಥಾ ಸ್ಯಾತ್ ಉಚ್ಯತೆ ತೇಷಾಂ ಕರ್ತೃತ್ವೇ ಹೇತುಃ ಪ್ರಕೃತಿಃ ಉಚ್ಯತೆ ಆರಂಭಕತ್ವೇನೈವ. ಚಲ ಅದೇ ಅರ್ಥ. ಓದಿ. ಕರ್ತೃತ್ವೇ ಹೇತುಃ ಪ್ರಕೃತಿ ಉಚ್ಯತೆ ಆರಂಭಕತ್ವೇನೈವ. ತಾನ್ಯವ ಕಾರಣ ಉಚ್ಯತೆ ಆಚಲ್ವಾ? ಅವುಗಳನ್ನು ಕಾರ್ಯಕಾರಣಾನಿ ಹೇಳಾಗತ್ತೆ. ಆ 16 ಕಾರ್ಯ 7 ಕಾರಣ ಅಂತ. ಅವುಗಳಿಗೆ ಕರ್ತೃವಾಗಿ ಯಾವಕ್ಕೆ ಆ ಕಾರ್ಯಕಾರಣ 16 ಕಾರ್ಯ ಈ 7 ಕಾರಣಕ್ಕೆ ಕಾರಣವಾಗಿದೆ ಅವ್ಯಾಕೃತ ಅವ್ಯಕ್ತ. ಆ ಪ್ರಕೃತಿ ಅದು ಆರಂಭಕವಾಗಿರೋದ್ರಿಂದ ಆ ಮೂಲ ಅವ್ಯಾಕೃತವೇ ಮಾಯಾ ಪ್ರಕೃತಿ ಅಂತಿದೆಯಲ್ಲ, ಅದೇ ಇದು 7 ಆಗಿಯೂ ಆಮೇಲೆ 16 ಆಗಿಯೂ ತೋರಿಸುತ್ತೆ. ಅದಾಗಿ ಕಾರ್ಯಕಾರಣವಾಗಿ ಕರ್ತೃ ಪ್ರಕೃತಿ ಹೇತು ರುಚ್ಯತೆ ಅಂತ ಹೇಳ್ತಾ ಇದ್ದಾರೆ ಅಂತ. ಕಾರ್ಯಕಾರಣಕ್ಕೆ ಅದು ಹೇತು ಅಂತ. ಪುರುಷಶ್ಚ ಸಂಸಾರಸ್ಯ ಕಾರಣ ಯಥಾ ಸ್ಯಾತ್ ತದುಚ್ಯತೆ. ಪುರುಷನು ಸಂಸಾರಕ್ಕೆ ಯಾವ ರೀತಿ ಕಾರಣ ಅಂತ ನೀವು ಕೇಳ್ತೀರೋ ಅದನ್ನು ಈಗ ಹೇಳಲಾಗತ್ತೆ. ಸಂಸಾರಕ್ಕೆ ಪುರುಷ ಹೇಗೆ ಕಾರಣ ಅದ? ನಾವಾಗ ಅವನಿಗೆ ಸಂಸಾರ ಇರಬಾರ್ದು, ಸಂಸಾರಿ ಅಲ್ಲ, ಅವನಿಗೆ ಸಂಸಾರ ಇಲ್ಲ, ಆದ್ರೂ ಸಂಸಾರ ಬಂದಿದೆಯಲ್ಲ ಹೇಗೆ ಅಂದ್ರೆ ಪುರುಷ ಜೀವ ಕ್ಷೇತ್ರಜ್ಞ ಭೋಕ್ತ ಇತಿ ಪರ್ಯಾಯ. ಪುರುಷ ಜೀವ ಕ್ಷೇತ್ರಜ್ಞ ಭೋಕ್ತ ಇತಿ ಪರ್ಯಾಯ. ಇದೆಲ್ಲ ಪರ್ಯಾಯ ಪದಗಳು ಅಂತ. ಪುರುಷ ಜೀವ ಕ್ಷೇತ್ರಜ್ಞ ಭೋಕ್ತ ಇದೆಲ್ಲ. ಆ ಕ್ಷೇತ್ರಜ್ಞ ಮಾಂ ವಿದ್ಧಿಯಿಂದ ಆಮೇಲೆ ಸದ್ಯ ಕ್ಷೇತ್ರಜ್ಞ ಅಂದ್ರೆ ಜೀವ ಅಂತ ಇಟ್ಕೊಂಡು ಪುರುಷ ಕ್ಷೇತ್ರಜ್ಞ ಜೀವ ಭೋಕ್ತ ಈ ಸಂಸಾರ ಇದಲ್ಲ, ಇವನನ್ನ ಪರ್ಯಾಯ ಪದ ಅಂದಿಷ್ಟು ಪರ್ಯಾಯ ಪದ ಇದು ಪುರುಷ ಅಂತ ಅನಿಸ್ಕೊಂಡಿದೆ. ಸುಖ ದುಃಖಾನಾಂ ಭೋಗ್ಯಾನಾಂ ಭೋಕ್ತೃತ್ವೇ ಉಪಲಬ್ಧತ್ವೇ ಹೇತು ಉಚ್ಯತೆ. ಉಪಲಬ್ಧತೆ ಹೇತು ಉಚ್ಯತೆ. ಭೋಗ್ಯವಾದ ಸುಖ ದುಃಖಗಳನ್ನು ಅನುಭವಿಸ್ತಾನಲ್ಲ, ಇದು ಸುಖ ಇದು ದುಃಖ ಇದು ಮೋಹ ಅಂತ ಹೇಳಿ ಭೋಕ್ತೃವಾಗಿ ಇದ್ಕೊಂಡು ಅರಿಯೋದು. ಅದು ಈ ಭೋಕ್ತೃತ್ವವು ಅರಿಯೋದೇ, ಅನುಭವಿಸೋದು ಅಂತ ವಿಕಾರ ಇಲ್ಲ. ಆಯಾಯ ಇದನ್ನ ಅದು ವಿಕಾರವಾದಂತೆ ತೋರ್ತಾನೆ, ಅದು ಅವಿದ್ಯಾ ಕಲ್ಪಿತ. ನಿಜವಾಗಿ ಅರಿಯೋದಷ್ಟೇ ಆಗ್ತಾ ಇರುತ್ತೆ, ಅಲ್ಲಿ ಅರಿವು ಮಾತ್ರ ಅಲ್ಲಿ ಆಗ್ತಾ ಇರುತ್ತೆ. ಆ ಅರಿವನ್ನು ವಿಕಾರವನ್ನು ಕೂಡಿಸ್ಕೊಂಡು ನಾನು ಭೋಕ್ತೃ ಅಂದ್ಕೊಳ್ತಾನೆ.
ಭೋಕ್ತೃತ್ವ ವಿಕಾರವಾಗುವಾಗ ಅರಿವು ಇದೆ ವಿಕಾರವೂ ಇದೆ, ಎರಡು ಸೇರಿಸ್ಕೊಂಡು ಭೋಕ್ತೃ ಮಾಡ್ಕೊಂಡ್ಬಿಟ್ಟ. ಅದು ಜೀವನ ಅರಿಯೋದಷ್ಟೇ ಮಾಡ್ತಿರ್ತಾನೆ, ಅವನು ಅದಕ್ಕೆ ಆ ವಿಕಾರಕ್ಕೆ ಸೇರಿರಲ್ಲ. ಆದರೆ ನೀವು ಭೋಕ್ತೃ ಆದಾಗ ಸೇರಿದವನಂತೆ ತೋರ್ತಾನೆ. ಹಾಗೆ ಉಪಲಬ್ಧಿತ್ವೇ ಹೇತು ಅಂದ್ರು, ಅರಿಯೋದಕ್ಕೆ ಕಾರಣ ಅಂದ್ರು. ಬರೀ ಅರಿತಾನು ಅಂದ್ರೆ ನಮ್ಮ ಲೋಕದಲ್ಲಿ ಬರೀ ಅರಿಯಲ್ಲ, ನಂಗೆ ನೋವು ಬರೀ ಗೊತ್ತಾಗ್ತಾ ಇದೆ ಅನ್ನಲ್ಲ, ಅಯ್ಯೋ ನಂಗೆ ನೋವು ಆಗಲ್ಲ 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 ನೋವು ನೋವು ಒದ್ದಾಡ್ತಾನೆ. ಹಾಗೆ ಬರೀ ಸುಖ ಗೊತ್ತಾಗತ್ತೆ ಅನ್ನಲ್ಲ, ಸುಖ ಆಗ್ತಾ ಇದೆ, ಮಜಾ ಆಗ್ತಾ ಇದೆ, ಇದು ಬೇಕು ನಿಮ್ಗೆ, ಇನ್ನೂ ಸಂತೋಷ ಆಗ್ಬೇಕು, ಇನ್ನೂ ಖುಷಿ ಆಗ್ಬೇಕು, ಅದೆಲ್ಲ ಇದು ಮಾಡ್ತಾನೆ, ವಿಕಾರವಾಗ್ತಾನೆ. ಅಲ್ಲಿ ಅರಿವಿನಿಂದ ಗೊತ್ತಾಗೋ ಸುಖವನ್ನು, ಆ ಸುಖಕ್ಕೆ ಹೇತುವ ವಿಕಾರವನ್ನು ಬೆರೆಸ್ಕೊಂಡ್ಬಿಡ್ತಾನೆ. ಬೆರೆಸ್ಕೊಂಡ್ಬಿಟ್ಟು ಬೆರಕೆ ಮಾಡ್ಕೊಂಡ್ಬಿಡ್ತಾನೆ. ಸೂಕ್ಷ್ಮವಾಗಿ ನೋಡಿದ್ರೆ ಅದಷ್ಟು ಗೊತ್ತಾಗ್ತಾ ಇದೆ, ಅಷ್ಟೇ ಆಗ್ತಾ ಇರುತ್ತೆ ಹೊರತು ಇನ್ನೇನು ಆಗ್ತಿರಲ್ಲ. ವಿಕಾರ ಆಗ್ತಾ ಇಲ್ಲ, ವಿಕಾರವನ್ನು ಅವನು ಹಾಕೊಳ್ತಾನೆ, ಕಲ್ಪಿಸ್ಕೊಳ್ತಾನೆ, ಉಂಟು ಮಾಡ್ಕೊಳ್ತಾನೆ. ಉಪಲಬ್ಧತ್ವ, ಅದಕ್ಕೆ ಭಾಷೆಗಾರರು ಉಪಲಬ್ಧತ್ವೇ ಹೇತು, ಭೋಕ್ತೃತ್ವ ಹೇತು ಅಂತ ಮೂಲದಲ್ಲಿದ್ರೆ ಬರೀ ಭೋಕ್ತೃತ್ವವನ್ನು ಅರಿಯೋದಕ್ಕೆ ಕಾರಣ ಅಂತ ತಗೊಂಡ್ರು. ಭೋಕ್ತೃತ್ವ ವಿಕಾರ ಅವನಿಗಿಲ್ಲ ಅಂತ. ಅದೇ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣ ಕಠೋಪನಿಷತ್ತಿನಲ್ಲಿ ಆತ್ಮನು ಜೀವಾತ್ಮ ಇಂದ್ರಿಯ ಮನಸ್ಸುಗಳನ್ನು ಕೂಡ್ಕೊಂಡವನಾದರೆ ಅವಾಗ ಭೋಕ್ತ ಅನಿಸ್ಕೊತಾನೆ. ಬರೀ ಇಂದ್ರಿಯ ಮನೋಬುದ್ಧಿಯೂ ಭೋಕ್ತೃವಲ್ಲ, ಬರೀ ಆತ್ಮನೂ ಭೋಕ್ತೃವಲ್ಲ. ಚೇತನನಾದ ಜೀವನ ಆತ್ಮನು ದೇಹೇಂದ್ರಿಯ ಮನೋಬುದ್ಧಿಯು ಕೂಡಿಸ್ಕೊಂಡಾಗ ಸುಖವೋ ದುಃಖವೋ ಮೋಹವೋ ಏನೋ ಒಂದು ಆಗ್ತಾ ಇರುತ್ತೆ, ಅನುಭವಿಸ್ತಾ ಇರ್ತಾರೆ. ನಾಳೆ ಮುಂದಕ್ಕೆ ಹೋಗೋಣ.